ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಭೆಗೆ ನಮಸ್ಕಾರ. ಪಂಚವಟಿಯ ಕರ್ಣಕುಟಿ ಸಂಚಿಕೆ 11ನೇ ಭಾಗ ಓದ್ತಾ ಇದ್ದೇನೆ. ಸೀತಾರಾಮರು ಅನಸೂಯಾತ್ರಿಯರನ್ನ ಬಿಟ್ಟು ಮುಂದಕ್ಕೆ ಪ್ರಯಾಣ ಹೊರಟಾಗ ಆಕಾಶದಲ್ಲಿ ಹಾರಿ ಬಂದ ಜಟಾಯು ಅಂತ ಬಹುದೊಡ್ಡ ಗರುಡ ಜಾತಿಯ ಪಕ್ಷಿ. ಅದರ ಅಣ್ಣ ಸಂಪಾತಿ ದಶರಥ ಮಹಾರಾಜನಿಗೆ ಬಹಳ ಬೇಕಾದವನು. ಆದ್ದರಿಂದ ಈ ಕಾಡಿನಲ್ಲಿ ರಾಮ ಸೀತೆಯರನ್ನ ರಕ್ಷಿಸುವ ಹೊಣೆ ನನಗೆ ಬೇಕು ಅಂತ ಬಂದಿದ್ದಾನೆ. ತಾನಾಗಿ ರಾಮನನ್ನು ಪರಿಚಯ ಮಾಡಿಕೊಂಡು ನನ್ನ ಸಹಾಯವನ್ನು ನೀವು ತಗೊಳ್ಳಿ ಅಂತ ಹೇಳಿ ಬೇಡ್ಕೊತಾನೆ. ಈ ಭಾಗದಿಂದಲೇ ನಾವು ರಾಮಾಯಣದ ನಿಜವಾದ ಕಥೆಯ ಆರಂಭವನ್ನು ನೋಡ್ತೇವೆ. ರಾವಣ ಸೀತೆಯನ್ನು ಅಪಹರಣ ಮಾಡುವಂತಹ ಸಂದರ್ಭ ಈಗ ಇಲ್ಲಿ ಪ್ರಾರಂಭವಾಗುತ್ತೆ. ಶೂರ್ಪನಖಿಯ ಮೂಗನ್ನ ಲಕ್ಷ್ಮಣ ಕೊಯ್ದ ಅಂತ ನಾವು ಕೇಳಿದ್ದೇವೆ. ಆ ಹಿನ್ನೆಲೆಯಲ್ಲಿ ಜಟಾಯು ಕೂಡ ಬರೋದಕ್ಕೆ ಕಾರಣ ಆಗಿದೆ. ಪಕ್ಷಿ ನೀನಾರೆಂದು ಕೇಳಲ್ ಜಟಾಯು ನುಡಿದನು ಸಾಲು 10. ಜಟಾಯು ನುಡಿದನು ಮಧುರ ವಾಕ್ಯಂಗಳಂ ವತ್ಸ ನಾಂ ನಿನಗನ್ಯನಲ್ಲಯ್ಯ ಪಿತೃ ಸಖಂ ಸಂಪಾತಿತಾಂ ಪಿರಿಯಣ್ಣ ನನಗೆ. ಸಂಪಾತಿ ನಿಮ್ಮ ಮನೆಗೆ ಬಹಳ ಬೇಕಾದವನು ನಿಂಗೆ ಗೊತ್ತಲ್ಲ. ಆರ ಸಂಪಾತಿಯ ತಮ್ಮ ನಾನು. ನನ್ನ ಹೆಸರು ಜಟಾಯು. ನಿನಗಾಂ ಸಹಾಯನೆಂ ಸಹಾಯ ಮಾಡುವವನಾಗುತ್ತೇನೆ. ನೀನು ಅನುಮತಿಯನ್ ಈಯೆ ನೀನು ಅನುಮತಿ ಕೊಡೋದಾದ್ರೆ ನಿಮ್ಮ ಜೊತೆಲಿ ನಾನು ಸದಾ ಕಾವಲಾಗಿರ್ತೀನಿ. ತುಂಬ ಸಂತೋಷ ಆಗುತ್ತೆ ರಾಮನಿಗೆ. ಮೂವರು ನಮಿಸಿದರು ದಶರಥ ಸ್ನೇಹಿತಗೆ ಆ ಶೇನಿ ಪುತ್ರಂಗೆ. ಶೇನಿಂದ್ರ ಗಿಡಗ. ಜಟಾಯುಗೆ ನಮಸ್ಕಾರ ಮಾಡಿ ಅವನ ಪ್ರೀತಿಯನ್ನ ಒಪ್ಕೋತಾರೆ. ಮುಂದೆ ಅಗಸ್ತ್ಯ ಆಶ್ರಮಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ದೂರದಿಂದಲೇ ಆಶ್ರಮದ ಸೌಂದರ್ಯ ಕಂಡು ಅವರಿಗೆ ಥ್ರಿಲ್ ಆಗುತ್ತೆ. ಸೌಮಿತ್ರಿ ಹೇಳ್ತಾನೆ, ಕಂಗೊಳಿಸುತ್ತಿದೆ ಇದೋ ಮುಂದೆ. ಸೌಮಿತ್ರಿ ನೋಡು ಅಗಸ್ತ್ಯನ ವರ್ಣನೆಯ ಮನೋಹರವನಂ. ಏಂ ಶಾಂತಿ ಸಾಮ್ರಾಜ್ಯವಾಳುತ್ತಿದೆ ನೋಡು ಪ್ರಿಯೆ. ಸೀತೆ, ನಮ್ಗೇನೋ ಒಂದು ಗೊತ್ತಾಗದಾಗ ಅಪರೂಪದ ಶಾಂತಿಯ ಸುಖದ ಆನಂದ ಅನುಭವ ಆಗ್ತಾ ಇದೆ ನೋಡು ಆಶ್ರಮವನ್ನು ನೋಡ್ತಾ ಇದ್ರೆ. ಪಿಂತಾವಗಂ ನಾಂ ಪಡೆಯದೆ ಒಂದು ಸೊಗಮಿಲ್ಲಿ ಕಾಯ್ದು ಎಮಗೆ ಬಯಸಿದಪ್ಪುದು ಸುಖಾಗಮನಂ. ಎಷ್ಟು ಚೆನ್ನಾಗಿದೆ. 30ನೇ ಸಾಲು. ನಮಗೆ ಅದು ಸುಖಾಗಮನವನ್ನು ಬಯಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನೋ ಒಂದು ಅಪೂರ್ವವಾದ ಶಾಂತಿಯ ಅನುಭವ ಆಗ್ತಾ ಇದೆ. ತರು ಚಾಮರದ ಕರದ ತೋಳ್ವೀಚಿ ಕರೆಯುತ್ತಿದೆ. ಅಲ್ಗಾಡ್ತಾ ಇರೋ ಹರೆಂಬೆಗಳನ್ನು ಕಂಡು ನಮ್ಮನ್ನ ಚಾಮರದ ಕರ ಅಂದ್ರೆ ಕೈನಲ್ಲಿ ತೋಳ್ವೀಚಿ ಕರೆಯುತ್ತಿದೆ ಕಾಣ್. ಹಾಗೆ ಗಿರಿಗಳು ಪೂಸಿ ಪೂವಲಿಯನ್ ಆಹ್ವಾನಗೈ ಬಳಿದೋ. ನಮ್ಮ ಬರವಿಗಾಗಿ ಪುಷ್ಪವನ್ನು ಅರ್ಪಿಸಿ ಸ್ವಾಗತ ಮಾಡ್ತಾ ಇದೆ ಗಿರಿಗಳು. ವಿಪಿನ ರಾಜೇಶ್ವರಿ ಕೂಡ ತರಂಗ ಮಂಜುಳ ಹೃದಯ ವಾಣಿಯಿಂದ ಮಿಗಿಸುತ್ವಾಗತ ಮುಲಿವಳು. ನದಿ ತರಂಗದ ಶಬ್ದದಿಂದ ನಮಗೆ ಸುಖಾಗಮನವನ್ನ ಬಯಸ್ತಾ ಇದೆ. ವೈಡೂರ್ಯಗಳೇ ರಾಶಿಗೊಂಡಂತೆ ನೋಡಲ್ಲಿ ದಡ ಮುಚ್ಚೆ ಹಸುರ್ ಮುಡಿದು ಸಾಲ್ಗೊಂಡಿಹವು ಹಂಗೆ. ಕವಿಗೆ ಯಾವುದೇ ಗಿಡ ಆಗ್ಲಿ ಯಾವುದೇ ಹೂವಾಗ್ಲಿ ಪ್ರತಿಯೊಂದು ಅದ್ಭುತವಾದ ಸೃಷ್ಟಿಯ ಆನಂದದ ಪರಿಣಳದಾಗಿ ಕಾಣುತ್ತದೆ. ನೋಡು ಹೊಂಬೆಯನ್ನು ಬಣಿಸ್ತಾನೆ, ಅದರ ಕೊಂಬೆಯನ್ನು ಬಣಿಸ್ತಾನೆ. ನೋಡು ಅದು ಹೇಗಿದೆ. ಹಸುರ್ ಮುಡಿದು ಸಾಲ್ಗೊಂಡಿಹವು ಹಚ್ಚ ಹಸರಾಗಿ ಎಷ್ಟು ಸಂತೋಷ ಪಡ್ತಾ ಇದೆ. ಹಾಗೆ
ಪಕ್ಷಿಗಳು ಕೂಡ ನಮ್ಮನ್ನ ಸ್ವಾಗತಿಸ್ತವೆ. ಅದೋ ನವಿಲ್ ಹೊಳೆಯನ್ನು ನೀರಿಗೆ ಬಾಗಿದ ಒಂದು ಕೊಂಬೆಯ ಮೇಲೆ ಕುಳಿತು ಹಿಂಟು ತೆಗೆದು ಉದ್ದವಾದ ಕೊಂಬೆ ನೀರನ್ನು ಮುಟ್ತಾ ಇದೆ. ಅದ್ರ ತುದಿನಲ್ಲಿ ಕೂತು ಆ ನವಿಲ್ ನೀರು ಕುಡಿಯೋದನ್ನು ನೋಡಿ ರಾಮ ಸೀತೆಯರು ಅಂದ್ರೆ ಗೋಪಿ ಆನಂದ ಪಡ್ತಾ ಇದ್ದಾರೆ. ಆಗೋ ನೀರ್ವಕ್ಕಿಗಳು ಏನ್ ಕ್ರೀಡೆಯ ಇಂಚರ. ಹೀಗೆ ಸಣ್ಣ ಸಣ್ಣ ವಿಷಯವನ್ನು ಕೂಡ ದೊಡ್ಡದು ಮಾಡಿ ರಾಮ ಸೀತೆಗೆ ಬಣ್ಣಿಸಿ ಹೇಳ್ತಾ ಇದ್ದೇನೆ. ಅಲ್ಲಿ ನೋಡು, ಕುರಂಗ ಶಿಶು, ಕುರಂಗ ಅಂದ್ರೆ ಜಿಂಕೆ, ಪುಟ್ಟ ಮರಿ, ಬಳಿಗೆ ಬಾರದೆ ದೂರಕ್ಕೂ ಹೋಗದೆ ಸುಳಿದು ಅಡಗಿದ್ದುದ ನೋಡು ಮನಪ್ರಿಯೆ, ಈ ತಾಣ ಎಲೆ ಮನೆಗೆ ನೆಲ್ಲಾಣದಿಟ್ಟಂ. ಒಂದು ಕುಟಿಯನ್ನ ಪರ್ಣಕುಟಿಯನ್ನ ಕಟ್ಟೋದಕ್ಕೆ ನಿಜವಾಗಿ ಯೋಗ್ಯವಾದ ಜಾಗ ಋಷ್ಯಾಶ್ರಮ. ಆದ್ರಿಂದಲೇನೆ ಜಿಂಕೆಗಳು ಹೆದರಿ ಓಡೋದಿಲ್ಲ. ಮನುಷ್ಯರೊಡನೆ ಸ್ನೇಹ ಸಂಬಂಧ ಅವರಿಗೆ ಹುಟ್ಟಿನಿಂದ ಇದೆ. ಅದಕ್ಕಾಗಿ ಹತ್ತಿರಕ್ಕೂ ಬರದೆ ಹೊಸ ಪರಿಚಯ, ಆದ್ರೆ ಓಡಿ ಹೋಗ್ದಲನೆ ಹೇಗಿದೆ ನೋಡೋದು. ಸೀತೆ ಒಪ್ಕೋತಾಳೆ, ಲಕ್ಷ್ಮಣನಿಗೂ ಇಷ್ಟ ಆಗುತ್ತೆ. 3 ಜನವು ಸೇರಿ ಪರ್ಣಕುಟಿಯನ್ನ ಕಟ್ತಾರೆ. ಬಿದಿರುಗಳ ತೊಲೆ ಮಾಡಿ 60ನೇ ಸಾಲು ಹುಲ್ಲೆಲೆಗಳನ್ನು ಹೊದಿಸಿ ಎಡೆಗೆ ಒಳ್ಳೆಯ ಸೀಳಿ ಬಿಗಿದು ಕಟ್ಟಿ ತಡಿಕೆ ಗೋಡಿಯನ್ನು ಮಾಡಿ ಬೆಳಕಿಂಡಿಯನ್ನು ಬಿಟ್ಟು ಸುಂದರವಾದಂತಹ ಒಂದು ಪರ್ಣಕಟಿಯನ್ನು ಕಟ್ತಾರೆ. ತಡಬೆ ಉಣಗೋಗಳನ್ನು ಕೂಡಿ, ತಡಬೆ ಅಂದ್ರೆ ಆಣಕಟ್ಟೆ, ಹೊರಗಿಂದ ಹಸುಕರುಗಳು ಬರದೇ ಇರೋ ಹಾಗೆ ಉಣಗೋಲು ಜೋಡಿಸ್ತಾರಂತೆ. ವಿರಚಿಸಿದ ರಾಶ್ರಮವನ್ ಅತಿ ಶ್ಲಾಘ್ಯಮಂ ವನಭೋಗ್ಯಮಂ. ಹಾಗೇನೆ ಬತ್ತಿ ಉರಿಯಲ್ಕೆ ಎಣ್ಣೆ ಬತ್ತು ಒಂದದಿ ಬತ್ತಿ ಹತ್ತೆ ಸಾರುತ್ತಿರ್ತುದೈ ವನವಾಸದವಧಿ. ರಾಮನಿಗೆ ದಿನಾ ಅಯೋಧ್ಯೆದ ಯೋಚನೆ. 2 ವರ್ಷಕ್ಕೆ ಮುಗಿಯುತ್ತೆ, ಆಮೇಲೆ ಒಂದ್ ದಿವಸ ಕಡಿಮೆ ಮುಗಿಯುತ್ತೆ. ದಿನೇ 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 ಅಯೋಧ್ಯೆಯ ನೆನಪಿನಿಂದ ತುಂಬಾ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾನೆ. ಯಾವಾಗ ಹೋಗ್ತೀವೋ ಭರತ ನೋಡ್ತೀವೋ ಅನ್ನೋ ಈ ಕಾತರ ಬಹಳ ಚೆನ್ನಾಗಿ ಬಣ್ಣಿಸಿದ್ದಾರೆ. ಮೊದಲಲ್ಲಿ ಈ ಮಾತುಗಳಿಲ್ಲ. ಅದು ಹೇಗಿದೆ ಅಂತ ಹೇಳಿದ್ರೆ, ಉರಿತಾ ಇರೋ ಎಣ್ಣೆ ಖಾಲಿಯಾದಾಗ ಬತ್ತಿ ಬತ್ತುತ್ತೆ. ಹಾಗೆ ನಮ್ಮ ವನವಾಸದ ಅವಧಿಯೂ ಬತ್ತಾ ಇದೆ. ಹತ್ತೆ ಸಾರುತ್ತಿದ್ದುದೈ ವನವಾಸದ ಅವಧಿ ಹುಚ್ಚಿದುದು ಮನೆ ನೆನಹು ಮೇಣ ಅಯೋಧ್ಯೆಯ ಕುರಿತ ಮಾತು ಮಿಗಿಲಾದುದು. ಏನ್ ಕಂಡ್ರು ನಮ್ಮ ಅಯೋಧ್ಯೆಯಲ್ಲೂ ಅದೇ ಇದೆ. ಇಲ್ಲಿ ಹರಿತಾ ಇರೋ ಒಂದು ಹಳ್ಳವನ್ನು ನೋಡಿದಾಗ ನಮ್ಮ ಅಯೋಧ್ಯೆನಲ್ಲೂ ಗಂಗೆಯಿಂದ ಹಳ್ಳಗಳು ಹಾಗೇನಲ್ವಾ ಅಂತ. ಪ್ರತಿಯೊಂದು ಹೂವನ್ನಾಗ್ಲಿ, ಅವರ ಹೂವನ್ನಾಗ್ಲಿ, ಮತ್ತೊಂದಾಗ್ಲಿ, ಗೋದಾವರಿಯ ಜಲಂ ರುಚಿರವು ನಿರ್ಮಲವು ಹೌದು, ಸರಿಯೂ ಸೆಲಿಲ್ಲದಂತೆ. ನಮ್ಮನೆ ಹತ್ರ ಸರಿಯೂ ನದಿ ಇದೆಯಲ್ಲ, ಅದ್ರಾಗೆ ಈ ತಾವರೆ ಹೂವು ಎಷ್ಟು ಚೆನ್ನಾಗಿದೆ. ಹೌದು, ನೀನು ಗಂಗೆಗೆ ಈಜಕ್ಕೆ ಹೋದಾಗ ಈ ತರ ಹೂವನ್ನು ನೋಡಿದೆ ಅಲ್ವಾ. ಪಂಚ ಉಂಡು ಬಿಂಡು ಹಿಂಡು ಕುಲಿಯುತ್ತಿದೆ ನೋಡು, ನಮ್ಮ ಅರಮನೆಯ ತೋಟದಲ್ಲಿ ಹೀಗೇನೆ ಅಲ್ಲ ನಲಿತಾ ಹಾಡ್ತಾ ಇದ್ದದ್ದು ಅಂತ. ಪ್ರತಿಯೊಂದು ಕ್ಷಣವೂ ಕಣ್ಣಿಗೆ ಕಾಣುವ ಎಲ್ಲವೂ ಅಯೋಧ್ಯೆಯನ್ನೇ ನೆನಪಿಸ್ತಾ ಇದೆ. ಸಹಜ, ಬಹಳ ಸುಂದರವಾದ ಚಿತ್ರ. ಸೀತೆ ತಾಮ್ ಈ ಸಂದರ್ಭದಲ್ಲಿ ಇದು ಹೇಮಂತ ಋತು ಬರುತ್ತೆ. ಇಡೀ ಕಾಡು ಮಂಜಿನಿಂದ ಬೆಳಪಾಗುವಂತಹ ಒಂದು ಸುಂದರವಾದ ದೃಶ್ಯ ಕೊಡ್ತಾರೆ. ಈ ಋತುವನ್ನ ಮೂಲದಲ್ಲಿ ಕೂಡ ತುಂಬಾ ಚೆನ್ನಾಗಿ ಬಳಸಿದ್ದಾರೆ. ಕುವೆಂಪು ಮಾತಲ್ಲಿ ನೋಡಿ, ಸೀತೆ ತಾಂ ಪತಿ ಮೈದುನರ ಕೂಡ ಮಾತನಾಡುತ್ತಾ ಕಂಡು ತೋರಿದಳ ಆಗಸದ ನೀಲಿಗೆದರಾಗಿ ಪೂರ್ವಗದ ಅರಳೆ ರಾಶಿ ಹಂತಿಗೊಂಡು ಒಪ್ಪಿರ್ದ ಹಂತಿ ಪಂಕ್ತಿ ಒಪ್ಪಿರ್ದ ತೆರೆದೆ ಶರದದ ಮುಗಿಲ ನೋಡ. ಶರದ್ ಋತುವಿನ ಬೆಳಕನ್ನ ನೋಡು. ನಮ್ಮ ನಾಡಿನ ಹಸಿರು ಹಪ್ಪಿದ ಬಯಲ ಮೇಲಿಂತೆ ರೊಪ್ಪ ಒಪ್ಪುವು ಬೆಳ್ಳಿ ಉಣ್ಣೆಯ ಕರಿಯ ಕುರಿಯ ಹಿಂಡು. ನಮಗೆ ಇಂಥ ಪ್ರತಿಮೆ ಕೊಡಕ್ಕಾಗಲ್ಲ, ಯಾಕಂದ್ರೆ ಕಂಡು ಬದುಕಿನ ಅನುಭವದಿಂದ ಮಾತ್ರ ಇಂತಹ ಹೋಲಿಕೆ ಪ್ರತಿಮೆಗಳು ಬರೋದಕ್ಕೆ ಸಾಧ್ಯ. ಅರಳಿದ ಬೂರುಗದ ಅರಳೆ ರಾಶಿ
ಬಲ್ಪಾಗಿ ಹರಡಿರೋದನ್ನ ಕವಿ ಕೊಡುವಂತಹ ಹೋಲಿಕೆ ಕುರಿ ಹಿಂಡು ಬಿಳಿದು ರೊಪ್ಪದಲ್ಲಿ, ರೊಪ್ಪ ಅಂದ್ರೆ ದೊಡ್ಡಿ, ಬೆಳುಪನ್ನ ಈ ಬೆಳುಪಿಗೆ ಹೋಲಿಸ್ತಾನೆ. ಕುರಿ ಹೆಣ್ಣನ್ನು ಪುಸ್ತಕತಾರೆ ಅವ್ರ ಮಂದಿ ಇತ್ತು ಅಂತ ಕಾಣುತ್ತೆ. ಎಲ್ಲರೂ ಕೂಡ ಹೇಮಂತತ್ವವನ್ನು ಕಂಡು ತುಂಬಾ ಸಂತೋಷ ಪಡ್ತಾರೆ. ರಾಮ ಬಾಯಿ ತಪ್ಪಿ ತನ್ನ ಕಳೆದುಕೊಂಡ ತಂದೆಯನ್ನ ನೆನೆಸ್ಕೊಳ್ತಾನೆ. ಈ ಸಂದರ್ಭದಲ್ಲಿ ಎಲ್ರಿಗೂ ಮುಜುಗರಾಗುತ್ತೆ ಅಪಶಕನ ಅಂತ ಹೇಳಿ. ದುಶ್ಶಕುನದ ಭೀಕರದ ಮೇಘ ದೈತ್ಯಾಕೃತಿಗೆ ಅವನಿಜಾತೆ ಕಣ್ತಿರುಹಿ ಗೋಚರಿಸಿತು. ಆಯು ತನ್ನೆಡೆಗಿಳಿದು ಬರ್ಪಂತೆ ಬಂದ ಜಟಾಯು ಧೈರ್ಯಾಕೃತಿ. ತನ್ನಿಗೆ ಹೆದರಿಕೆಯನ್ನು ಅಳಿಸುವಂತೆ ಜಟಾಯು ಬರ್ತಾನೆ, ಸ್ವಾಗತಿಸ್ತಾರೆ. ಕಳೆದತ್ತೊಂದು ವಾರ ಸಾರ್ತಂದು ದಿನಂ ವಿನೋದಕ್ಕೆ ಮುನ್ನ ಮೈಥಿಲಿ ತನ್ನ ಪನ್ನಗುಡಿ ಪರ್ಣಶಾಲೆ ಪನ್ನಗುಡಿಯ ಕಣೆಯಲೆ ಬಾಗಿಲಂ ತೆಗೆದು ನೋಡಿದಳ. ಬಾಗಿಲು ತೆಗೆದು ನೋಡ್ತಾಳೆ, ಬೆಚ್ಚು ಬೀಳ್ತಾಳೆ. ರಾಶಿ ಮಂಜು, ಊರಲ್ಲಿ ಕಂಡದ್ದಿಲ್ಲ, ಕಾಡಲ್ಲಿ ಕಾಣುವಂತಹದ್ದು. ಕೂಗಿ ಕರೆದಳ್, ಮಲಗಿದಿನಿಯನಂ ತೋರಿದಳ್, ಬೇಗ ಬಂದು ನೋಡು ಅಂತೇಳಿ ಅವನು ನೋಡಿ ಗಾಬರಿಗೊಳ್ತಾನೆ. ಬಹಳ ಸುಂದರವಾದಂತಹ ಚಿತ್ರ. ನಾನು ಈ ಪುಟ ಪೂರ್ತ ಓದ್ತೇನೆ. ಕುವೆಂಪು ಅದೆಷ್ಟು ತನ್ಮೆಯರಾಗಿ ಬಿಳುಪನ್ನ ಬಣ್ಣಿಸ್ತಾರೆ ನೋಡಿ. ನೆಲವಿಲ್ಲ, ಬಾನಿಲ್ಲ, ಬಿಳಿಯ ಬಣ್ಣಮನುಳಿದು ನೋಟಕ್ಕೆ ಬೇರೊಂದಿಲ್ಲ. 130 ಹತ್ರ ಇದ್ದೇನೆ. ನೋಟಕ್ಕೆ ಬೇರೊಂದಿಲ್ಲ, ಬೆಳ್ಪೋ ಒಂದೇ ಬೆಳ್ಪು, ಜಗವೆಲ್ಲ ಬೆಳ್ಪು. ಕಡಲ ಕಡೆಹದೊಳುದಿಸಿ ಮಂಥನದ ರಭಸಕ್ಕೆ ಸಿರಿದು. ಕಡಲನ್ನು ಕಡಿದಾಗ ಆ ಕಡಿಯುವಿಕೆಗೆ ನೀರು ಸಿಡಿದು ಹಾರಿ ತುಂತುರಾಗಿ ನಾನಾ ದೆಸೆಗೆ ಹಬ್ಬಿದ ಕೇಂದ್ರಾತಿಗಾಮೃತ ಪರ್ವತದ ಅಮೃತಂ ಪರ್ವತದ ಫಣಿಯ ಫಣಿ ಅದ್ರ ಮೇಲೂ ಕಡಿತಾರೆ. ಮಂದರ ಪರ್ವತದ ಮೇಲೂ ಆ ಅಮೃತದ ಹನಿ ಬೀಳ್ತಾ ಇರುವಾಗ ಶ್ರೀಕರ ತುಷಾರದೋಲ್ ಎಂಬಂತೆ, ಓಲ್ ಅಂದ್ರೆ ಅಂತೆ, ಶ್ರೀಕರ ತುಂತುರು ಹನಿ, ತಣ್ಣನೆ ಹನಿ, ತುಷಾರ ಮಂಜಿನ ಹನಿ, ಬಿಳಿ ಮಂಜುತ ರೌಪ್ಯ ಅಂದ್ರೆ ಬೆಳ್ಳಿಯ ಹನಿಯಂತೆ, ಧೂಳಿನಂತೆ ಸಾಂದ್ರ ಧೌತ ಧವಳವನೆರಚಿ ಮುಸುಕಿತು ಗಿರಿ ವನ ಭುವನಂ. ಕಾಡನ್ನ, ಬೆಟ್ಟವನ್ನ, ಭುವನವನ್ನ ಬಿಳುಪು ಇಡೀ ಆಕ್ರಮಿಸಿಕೊಂಡು ಕಣ್ಣಿಗೆ ಎಷ್ಟು ಮನೋಹರವಾಗಿದೆ ಅಂತ ಹೇಳಿ ಸೀತೆ ಬಣ್ಣಿಸ್ತಾ ಇದ್ದಾಳೆ. ಮೈದುನ ಹೊರಗೋಗಿದ್ದಾನೆ, ಇನ್ನು ಬರಲೇ ಇಲ್ಲ. ಎಷ್ಟೊಂದು ಮಂಜುತ್ತಲ್ಲ, ಏನಾಗೋಯ್ತು ಅವಳಿಗೆ ಅಂತ ಅವನಿಗೆ ಏನಾಗಿತ್ತು ಅಂತ ತುಂಬಾ ಗಾಬರಿ ಪಡ್ತಾಳೆ. ಆ ಮಾತು, ಮೈದುನಂ ಪೊಳಗೆ ಪೋದಮನ್ ಇನ್ನು ಮೈತರನೇ ದಟ್ಟೈತಿ ಇಳಿಯುತ್ತ ಐಕಿಲವಳು ಬಟ್ಟೆ ತಪ್ಪಿದನೋ. ಐಕಿಲ್ ಅಂದ್ರೆ ಮಂಜು. ಐಕಿಲ್ನಲ್ಲಿ ದಾರಿ ತಪ್ಪಿದ್ದಾನೆಯೋ ನಿಜ, ದಾರಿ ತಪ್ಪಿಯೇ ಇದ್ದಾನೆ. ಏನೋ ಸದ್ದಾಗುತ್ತಿದೆ, ಅಲಿಸಿ ಹೌದು ಬರ್ತಾ ಇದ್ದಾನೆ. ಮೈ ತುಂಬ, ಅವನ ದೇಹದ ತುಂಬ ಬೆಳಪಿನ ಆವರಣ. ಮೀಸಯಂ ರಜ ಬೆಳ್ಳಿಯ ಧೂಳಿಗೆ ಸಮಾನವಾದಂತಹ ಹಿಮಕಣಂ ಪತ್ತಿ ಬೆಳ್ಪೆಸೆಯೇ ಮೈದೋರಿದುದು ಮೈದುನನ ಮೂರ್ತಿ. ಏನು ಮಂಜಿದೋ ಕಾಣೆ ಕಣ್ತಪ್ಪಿದತ್ತು ಎನಗುಮಾ ನಿತ್ಯ ಪರಿಚಿತ ಪಥಂ. ಎಷ್ಟು ಮಂಜು ಬಿದ್ದಿದೆ ಅಂದ್ರೆ ನಂಗೆ ದಾರಿನೇ ಗೊತ್ತಾಗ್ಲಿಲ್ಲ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗಿಲ್ಲ. ನಿತ್ಯ ಪರಿಚಿತ ಪಥಂ, ಹಾಗೂ ಹುಡ್ಕೊಂಡು ಬರ್ತಾ ಇರುವಾಗ ಆ ಮಬ್ಬಿನಲ್ಲಿ ದಾರಿ ತಪ್ಪುವುದೇ ನಿಜ. ಹೊಳೆವನಲ್ಗುಂ ಚೆನ್ನಾಗಿ ಬರೀತಾ ಇದೆ. ಎಷ್ಟು ನಡುಕ ಮಾತಾಡುವಾಗ ಮೈ ತುಂಬಾ ಮಂಜು ತುಂಬಿರುವಾಗ ಅಂತ ನಡುತ್ತಾ ನುಡುಗಿ ನಡೆದ ಒಲೆ ಎಡೆಗೆ ಸೀದಾ ಅಡಿಗೆ ಮನೆಗೆ ಹೋಗಿ ಒಲೆ ಮುಂದೆ ಕೂತ್ಕೊತಾನೆ. ಸುಂದರವಾದ ಸಹಜವಾದ
ಚಿತ್ರ. ಪಟ್ಟ ಪಟ್ಟೆಂದು ಹಿಮ ಸಿಕ್ತ ಪತ್ರದಿಂಬಿಳಿದವು ತುಹಿನ ಬಿಂದು, ತುಹಿನ ಮಂಜಿನ ಬಿಂದು ಹನಿ ಟಪ್ ಟಪ್ ಅಂತ ನಿರಂತರ ಬೀಳ್ತಾ ಇದೆ. ಮಳೆ ಹನಿಗಳು ತೂರಿ ಬಂದ ಎಳವಿಸಿಲ್, ಆ ಹನಿಗಳ ನಡುವೆ ಅಯ್ಯೋ ಸೂರ್ಯ ಕಂಡ್ಬಿಟ್ಟ. ಸೂರ್ಯನ ಕಿರಣ ತೂರಿ ಬಂದಿತ್ತು, ಕೋಲು ಕೋಲಾಗಿ ಕಾಡಿನ ನಡುವೆ ಚೆಲ್ವಾಯಿತು. ಇಂಬಾದಳ ತುಹಿನ ತನೋಸನೆ, ತುಹಿನ ಮಂಜಿನ ತನು ದೇಹದ, ಆ ಮಂಜಿನ ಬಟ್ಟೆ ಹೊಂದಿರುವಂತಹ ಪೃಥ್ವಿ. ಇಂಬಾದಳ ತುಹಿನ ತನೋಸನೆ, ತನ್ವಂಗಿ ಕೃಷಾಂಗಿ ಸಸ್ಯಶಾಲಿನಿ ಪೃಥ್ವಿ. ನೋಡು ಮೈಥಿಲಿ ಅಲ್ಲಿ ಪನಿತಳಿತ ಶದ್ವಲ ಶ್ಯಾಮ ವೇದಿಕೆಯಲ್ಲಿ. ಬಹಳ ಸುಂದರವಾದ ಚಿತ್ರ ಇದೆ. ಇದನ್ನೇ ಒಂದು ಕವನವಾಗಿ ಕೂಡ ಬಹಳ ಹಿಂದೆ ಕುವೆಂಪು ಅವರು ಬರೆದಿದ್ರು. ಇಡೀ ಶಾದ್ವಲ ಹುಲ್ಲುಗಾವಲು, ಕಣ್ಣೋಟ ಹರಿಯುವಷ್ಟು ದೂರ ಹುಟ್ಟಿರುವಂತಹ ಒಂದೇ ಸಮನಾಗಿರುವಂತಹ ಪ್ರತಿಯೊಂದು ಹುಲ್ಲಿನ ಮೇಲೆ ಒಂದೊಂದು ದೀಪ ಹಚ್ಚಿಟ್ಟ ಹಾಗೆ ಹನಿ ಮಂಜಿನದು ಕೂತಿದೆ. ಹಸಿರಾದ ಹುಲ್ಲಿನ ತುದಿಯಲ್ಲಿ ಇದು ಮುಂಜಾನೆ ಸೂರ್ಯ ಬರುವುದಕ್ಕೆ ಮುಂಚೆ ಕಾಣುವಂತಹ ದೃಶ್ಯ. ಆ ಒಂದು ಮಂಜಿನ ಹನಿ ಕೂತಿರೋದು ಅದೆಷ್ಟು ಚೆನ್ನಾಗಿದೆ ಅನ್ನೋದನ್ನ ನೋಡು ಮೈಥಿಲಿ ಅಲ್ಲಿ ಪನಿ ತಳ್ತ ಹೊಂದಿದ ಪನಿ ಹನಿ ಶಾತ್ವಲ ಶ್ಯಾಮ ವೇದಿಕೆಯಲ್ಲಿ, ಹುಲ್ಲುಗಾವಲಿನ ಹಸುರಾದ ವೇದಿಕೆಯಲ್ಲಿ ತೃಣ ಸುಂದರಿಯ ಮೋಗತೆಯ ಮುತ್ತು ಪನಿಯಂತೆ. ತೃಣವೆಂಬ ಸುಂದರಿ, ಹುಲ್ಲೆಂಬ ಸುಂದರಿ, ಆ ಸುಂದರಿ ಮೂಗಿನಲ್ಲಿ ಇಟ್ಕೊಂಡ್ರೆ ಮೂಗ್ ಬಟ್ನ ಈ ಸುಂದರವಾದ ಇಬ್ಬನಿ ಹನಿ ಇದೆ. ಬಹಳ ಸುಂದರವಾದ ಕಲ್ಪನೆ. ತೃಣ ಸುಂದರಿಯ ಮೂಗುತಿಯ ಮುತ್ತು ಪನಿಯಂತೆ, ಆಹಾ ಮಿರುಮಿರಿಗೆ ಮೆರವ ಹಿಮದ ಬಿಂದು. ದೇವಿ, ಹೇಮಂತ ಇಷ್ಟ ಋತು ನಮಗೆಲ್ಲ ಅಲ್ಲವೇ? ಈ ಸುಖ ಬೇರೆ ಋತುಗಳಲ್ಲಿ ನಮಗೆ ಕಾಣೋದಿಲ್ಲ. ಸೂರ್ಯನೇ ಚಂದ್ರನ ತಪವು. ಸೂರ್ಯ ಆತಪ ಬಿಸ್ಲಿಲ್ಲ, ಇಲ್ಲಿರೋದು ಚಂದ್ರನ ತಪ, ತಣ್ಣಗಾಗಿದ್ದಾನೆ. ಯಾಕೆ? ಕೌಮುದಿ ಸುಖಾಸ್ಪದಂ ಹಿತಕರಂ ಶೀತಲಂ. ಕೌಮುದಿ ಬೆಳದಿಂಗಳು ಸೂರ್ಯನ ಪ್ರಖರತೆಯನ್ನ ಈ ಋತುವಿನಲ್ಲಿ ಅನುಭವಿಸಕ್ ಸಾಧ್ಯ ಇಲ್ಲ. ತಂಪಾದ ಚಂದ್ರನ ಸುಖವನ್ನು ಅನುಭವಿಸ್ಬೋದು. ದುರ್ಭಗಂ ಸುಭಗನಗ್ನಿ, ದುರ್ಭಗಮೈಸ ನೆಳಲ್ ನೀರುಗಳೆರಡು. ಐಕಿಲಿ ತೊಯ್ದ ಹೊನ್ನೆಲೆಯ ಮುಡಿವರೆಗೆ ಹೋಗಿ ಶೋಭಿಸುವಲ್ತೆ. ಗದ್ದೆಗಳು ಅಯೋಧ್ಯೆಯೋಳು ಹೇಳುವಾಗ ಕೂಡ ಅಯೋಧ್ಯೆಯಲ್ಲಿ ಹಿಂಗೆ ಅಲ್ವಾ, ಗದ್ದೆಗಳಲ್ಲಿ ಅಪಾರವಾಗಿ ಮಂಜು ಬೀಳ್ತಾ ಇತ್ತಲ್ವಾ. ಐಕಿಲ್ ಅಂದ್ರೆ ಮಂಜು. ಐಕಿಲ್ ಇರ್ಪಿಂ ಕೂಡಿಕೊಂಡ ತೊಯ್ದ ಹೊನ್ನ ತೆನೆಯ, ಬಂಗಾರದ ಬಣ್ಣದಲ್ಲಿ ಬಿಟ್ಟ ಸಸಿಗಳ ತೆನೆಯ ಮೇಲೆ ಬೆಳೆದಾದಂತಹ ಐಕಿಲ್ ಮುಡಿವರೆಗೆ ಬಾಗಿ ಶೋಭಿಸುವಂತೆ ಗದ್ದೆಗಳು ಅಯೋಧ್ಯೆಯೋಳು. ಕಾಣಿಮ ಕಾಡಾನೆ, ಬಹಳ ಚೆನ್ನಾಗಿದೆ ಇಚ್ಚಿದ ಒಂದು ಕಾಡಾನೆ ಬಂತು, ಆಸೆ ಪಟ್ಟು ಜೊಂಡು ಹುಲ್ಲಿನ ರಾಶಿಗೆ ಒಟ್ಟಾಗಿ ತನ್ನ ಸೊಂಡಿಲನ್ನು ಹಾಕಿ ಅಷ್ಟನ್ನು ಕಿತ್ತು ಬಾಯಿ ಒಳಗೆ ತುರ್ಕೊಂತು. ಆದರೆ ದುರದೃಷ್ಟಕ್ಕೆ ಆ ಜೊಂಡಿನ ತಲೆ ಮೇಲೆ ಅಪಾರವಾದಂತಹ ತುಷಾರ ಕಣಗಳು ಕೂತಿದೆ. ಅಷ್ಟು ಒಟ್ಟಿಗೆ ಹುಲ್ಲಿನ ಜೊತೆ ಆನೆ ಹೊಟ್ಟೆಗೆ ಹೋದಾಗ ಅದಕ್ಕೆ ತಕ್ಕಪಕ್ಕ ಕುಣಿಬೇಕು ಅಂತ ಅನಿಸ್ತಂತೆ. ಆ ಆ ತಂಪನ್ನ ಕುಳಿರನ್ನ ತಡ್ಕೊಳ್ಳೋದಕ್ಕೆ ಆನೆಗೆ ಆಗಿಲ್ಲ ಅಂತ ಚಿತ್ರಿಸ್ತಾರೆ. ಭವ್ಯವಾದ ಕಲ್ಪನೆ ನೋಡಕ್ ಸಿಕ್ಕೋದಲ್ಲ, ಕಲ್ಪನೆಯಲ್ಲಿ ಸಿಗ್ತದೆ. ಕಾಣಿಮ ಕಾಡಾನೆ ದೊಂಡು ಪುಲ್ಗೆಳಸಿ ಸೊಂಡಲ ನೋಡಿ ಮತ್ತೆ ಒಡನೆ ಖರ್ಚುವ ಐಕಿಲ್ ಕುಳಿರಿಗೆ ಅರಿಕೆ. ಕುಳಿರ್ ತಂಪು, ಐಕಿಲ್ ಮಂಜಿನ ತಂಪಿಗೆ ಒಣಗಿ ಹೆದರುತ್ತಾ ಸಟ್ಕೊಳ್ಳೋದು. ಅಂತೆ ಬಾಯಿಗೆ ಕುಗಿಸುತ್ತಿದೆ ರಿಕ್ತ ಹಸ್ತವನ್ನು ಉಸಿರ ಬಿಸುಪಿಂಗೆ ಬಯಸಿ. ಉಗ್ದಿದ್ದಲ್ದಲೇನೆ ಜೋರಾಗಿ ಉಸಿರು ಬಿಡ್ತಂತೆ, ಯಾಕೆಂದ್ರೆ ಆ ಉಸಿರು ಬಿಸಿಯಾಗಿರುತ್ತಲ್ಲ, ಚೂರು ಬೆಚ್ಚಗಾಗುತ್ತೆ ಮೈ ಅಂತೇಳಿ. ಉಸಿರ ಬಿಸುಪಿಂಗ ಶಿಶಿ ಬಯಸಿ ಸರೆಯು ನದಿಯೋಳು ಅವಾಗ ನನ್ ಗೈಗೆ ಮಾಡಲು ನೋಂತ ಭರತನ ಅದೆಂತೋ ಈ ಒತ್ತಿನಿ ಚಳಿಗೆ ಮನದೊಂದ ಪೆಂಪು.
ಇವತ್ತಿಯಲ್ಲೂ ಇಷ್ಟೇ ಮಂಜು ಬೀಳ್ತಾ ಇರ್ತದೆ ಅಲ್ವಾ. ಅವನು ಅವನು ಸನ್ಯಾಸಿಯಾಗಿದ್ದಾನೆ. ಈ ಚಳಿನಲ್ಲಿ ಕೂಡ ಲೆಕ್ಕಿಸದೆ ಆ ಸರಿಯೂನಲ್ಲಿ ಸ್ನಾನಕ್ಕೆ ಹೋಗಿದ್ದಾನೆ. ಆ ನನ್ನ ತಮ್ಮನಿಗೆ ಅದೆಷ್ಟು ಚಳಿ ಆಗ್ತಾ ಇದೆಯೋ, ಹೇಗ್ ಸ್ನಾನ ಮಾಡ್ತಾನೋ ಅವನಿಗೆ ಮರೆಯೋಕೆ ಸಾಧ್ಯ ಇಲ್ಲ. ಅಯೋಧ್ಯೆಯನ್ನ ನೆನ್ಸ್ಕೊಳ್ತಾನೆ. ಇವ್ರು ಇದ್ ಮಾಡ್ತಿರುವಾಗ ಸಂತೋಷದ ನಡುವೆಯೂ ಅವನಿಗೆ ಭರತನ ನೆನಪಿನಿಂದ ದುಃಖ. ಜಿತೇಂದ್ರಿಯನಾಥಗಂ ವ್ರತಂ ಅಪ್ರಿಯಮೇ. ವ್ರತ ಈ ಸ್ನಾನ ಮಾಡ್ಬೇಕು, ಮಾಡ್ಲೇಬೇಕು, ಅದು ಅವನಿಗೆ ಅಪ್ರಿಯ ಅಲ್ಲ. ಆದ್ರೆ ನನಗ್ ನೆನ್ಸ್ಕೊಂಡ್ರೆ ಅವನಿಗೆ ಹಾಕೋ ಚಳಿ ನನ್ಗೆಲ್ಲ ಆಗ್ತದೆ ಅಂತಾನೆ. ಧರ್ಮಜ್ಞನಾಥನ್ ಕೈ ಕ್ರೂರದರ್ಶಿನಿ ಗರ್ಭದಿಂದ ಎಂತುಟು ಉದಿಸಿದನೋ ಸೋಜಿಗಂ. ಲಕ್ಷ್ಮಣ ತಕ್ಷಣ ಕೇಳಿ ಅವನ ರಿಯಾಕ್ಷನ್ ಎಷ್ಟು ಒಳ್ಳೆ ಧರ್ಮಜ್ಞನಾಗಿದ್ದಾನೆ. ಕೈಗೆ ಹೊಟ್ಟಲ್ಲಿ ಹೆಂಗ್ ಹುಟ್ಟಿದ ಆ ಪ್ರಶ್ನೆ ಕೇಳಿದ ಕೂಡಲೇ ರಾಮನಿಗೆ ರೋಮಾಂಚನ ಆಯ್ತು. ಲಕ್ಷ್ಮಣ ಕೆಟ್ಟ ಮಾತಾಡಬೇಡ, ಸೌಮಿತ್ರಿ ನಿಂದಿಸದಿರು, ಅಂಬೆಯಂ ತಾಯಿಯನ್ನ ಬೈಯಬೇಡ. ಸೌಂದರ್ಯವನ್ನು ನೋಡ್ತಾ ಮತ್ತು ಅದೇ ಮಾತುಗಳನ್ನು ಬೆಳೆಸ್ತಾರೆ. ಬಿಸಿ ಉಸಿರ ಆವಿ ಮರ್ಪು ಕೈದೊಂದು ಒಂದು ಮುಕುರಂಬೊಲೆ ಮಲಿನ ಮಾತುದ ಕಾಣ್ ತಪನ ಬಿಂಬ. ಬಹಳ ಚೆನ್ನಾಗಿದೆ. ಒಂದು ಕನ್ನಡಿಯನ್ನು ಕೈಗೆ ತಗೊಳ್ಳಿ, ಅದು ಮುಂದೆ ಉಸಿರು ಬಿಡಿ. ಉಸಿರು ಬಿಟ್ಟಾಗ ಕನ್ನಡಿ ಮೇಲೆ ಒಂದು ತೆಳುವಾದಂತಹ ನೀರಿನ ಲೇಪ ಬರುತ್ತೆ. ಕನ್ನಡಿ ಕಾಣೋದಿಲ್ಲ. ಶುದ್ಧವಾದ ಕನ್ನಡಿ ಮೇಲೆ ಉಸಿರು ಬಿಟ್ಟಾಗ ನಮ್ಮ ಪ್ರತಿಬಿಂಬ ಕಾಣೋದಿಲ್ಲ. ಈ ತಂದು ಇಬ್ಬನಿ ಮಂಜು ಆಕಾಶ ಭಾಗ ಎಲ್ಲ ಸೇರಿಕೊಂಡಾಗ ಸೂರ್ಯ ಕನ್ನಡಿಯ ಮುಖ ಹೆಂಗ್ ಕಾಣಲ್ವ ಹಾಗೆ ಸೂರ್ಯ ನಮಗೆ ಕಾಣ್ತಾ ಇಲ್ಲ, ಮಂಕಾಗಿದ್ದಾನೆ ಅನ್ನೋ ಕಲ್ಪನೆ. ಇನ್ನೊಂದ್ಸರಿ ಓದ್ತೇನೆ. ಬಿಸಿ ಉಸಿರ ಆವಿ ಮಬ್ಬುಗೈದು ಒಂದು ಮುಕುರಂಬೊಲೆ, ಮುಕುರ ಅಂದ್ರೆ ಕನ್ನಡಿ, ಮಲಿನಂ ಅದೋ ಕಾಣ್ ತಪನ ಬಿಂಬಂ, ತಪನ ಸೂರ್ಯ, ಮಗ್ನವೆಂಬ ಪುಟಂ ಸುಸ್ಥಿರಂ ಪುಷ್ಪವನ ರಾಜಿಗಳು, ಅದೋ ನದಿಯ ನೀರ್ ಮೇರುಗುತ್ತಿದೆ ಪಾದರ ಸದವೋಲ್ ಪ್ರತಿಕೃತಿಸಿ ದಿವಾ ಕೀರ್ತಿಯಂ, ಸ್ವರ್ಗದ ಕೀರ್ತಿಯನ್ನು ಭೂಮಿಯಲ್ಲಿ ತಂದಿರುವಂತ ದಿವಂ ಭೂಮಿ ಇಳಿದುದೇ ಅಂತ ಕವಿ ಹೇಳ್ತಾರೆ. ಹಾಗೆ ರೋಮಾಂಚನಕರವಾಗಿರುವಂತಹ ನದಿಯ ನೀರು ಪಾದರಸ್ತಂತೆ ಕಾಣ್ತಾ ಇರುವಂತಹ ಈ ಬೆಳಪಿನ ಪರಿಣಾಮವನ್ನ ಬಣ್ಣಿಸಲು ಸಾಧ್ಯ ಇಲ್ಲ. ಕವಿಗೆ ಈ ಸೌಂದರ್ಯವನ್ನ ಮುಗ್ಸೋದಕ್ಕೆ ಇಷ್ಟ ಇಲ್ಲ. ಇನ್ನು ಹೇಳ್ತಾನೆ, ಹೆಪ್ಪುಗಟ್ಟುತ್ತಿದೆ ಯಾವುದು ದಾರಿ ಎಡೆ ಹೊಮ್ಮಿದ ಎಳ ಹೊಂಬಿಸಿಲ್, ಬಿದ್ದೊಂದು ಬಿದಿರ್ ಮೆಳೆಯ ತುದಿಯಲ್ಲಿ ಒಂದು ಕಾಮಳ್ಳಿಯ ಹಿಂಡು ಹಕ್ಕಿ, ಹಾರಿದುದು ಗುಂಪುಲಿಯ ನೆಸೆದು. ಗುಂಪು ಹುಲಿ ಒಟ್ಟಾಗಿ ಹಾರ್ಕೊಂಡು ಹೋಗ್ತಾರೆ. ಹಾಡನ್ನ ಎಷ್ಟಿದೆ ನಮ್ಗೆ. ಆ ಧ್ವನಿಯಿಂದ ಹೆಪ್ಪುಗಟ್ಟುತ್ತ ಐಕಿಲಿಗೆ ಹನಿ ಹನಿಯವಲ ಹೊಳೆವ ಮುತ್ತಿನ ಮಳೆಯ ಸೂಚಿತನೆ. ಹಾಡಿನ ಜೊತೆಯಲ್ಲಿ ಮಳೆಯ ಹನಿ ಅಲ್ಲ, ಮಂಜಿನ ಹನಿಯನ್ನ ಅನುಭವಿಸ್ತಾ ಇರುವಾಗ ಗರಿಯ ಎಲೆಯ ಹಿಮಮಣಿಗಳು ತುರಿದವು. ಎಲೆಗಳೆಲ್ಲ ಉದುರಿದವು, ಆದ್ರೆ ಎಲೆ ಎಲ್ಲವೂ ಹಿಮಮಣಿ ಆಗಿದೆ ಅನ್ನೋ ಕಲ್ಪನೆ. ಹಿಮಮಣಿ ಉದುರ್ತಾ ಇದೆ. ಸೀತಾ ಶಿರೋರುಹಕ್ಕೆ, ಶಿರೋರುಹ ತಲೆ ಕೂದಲಿಗೆ ಜಡೆಗೆ ಐಕಿಲ್ ತುಂಬಿಕೊಂಡಿದೆ. ದೇವಿಯರನ್ನ ಅಭಿನಂಬಿಸುತ್ತಿದೆ ಅರಣ್ಯ ಸಖಿ. ತಲೆ ಮೇಲೆ ಮಂಜು ಕೂತಿರೋದಕ್ಕೆ ಅದಕ್ಕೆ ಕವಿ ಅಥವಾ ರಾಮ ಹೊಗಳ್ತಾನೆ. ದೇವಿಯರ ಅಭಿನಂದಿಸುತ್ತಿದೆ ಅರಣ್ಯ ಸಖಿ. ಅಲ್ತಲ್ತು ನೋಡಿ ಹೇಗೆ ಅಯೋಧ್ಯೆಗೆ ಓಡ್ತಾರೆ ಅಂತ ಹೇಳಿ. ತಂಗಿ ಊರ್ಮೆಳೆಯ ಕಣ್ಣೀರುಗಳು ಮುಂಗರ್ಪ ಸೊಗಪುತ್ತಿ ಮುಂಗಾಂಕೆಗಳನ್ನು ಅರ್ಪಿಸಿ ಹವೈ ಪ್ರಾಣೇಶ್ವರನ ಚರಣ ತಲಕೆ. ಊರ್ಮಿಳೆಯನ್ನ ಕವಿ ವಾಲ್ಮೀಕಿ ನೆಗ್ಲೆಕ್ಟ್ ಮಾಡಿದ್ದಾನೆ. ಕಾವ್ಯದ ಅನಾದರ ಅಂತ ಹೇಳಿ ಇದನ್ನು ಬಹಳ ಜನ ಎತ್ತಿ ಆಡ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಮೊದಲಿರ್ತಾ ಹೇಳಿದ್ದೆ. ಕುವೆಂಪು ಅದನ್ನು ಓದಿದ್ದರ ಲೇಖನನ ಅವಕಾಶ ಸಿಕ್ಕಾಗ್ಲೆಲ್ಲ ಒಂದೊಂದ್ಸರಿ ಊರ್ಮಿಳೆಯನ್ನ ಜ್ಞಾಪಿಸ್ಕೊತಾರೆ. ಈಗ 2 ವರ್ಷದಲ್ಲಿ ಬರಲಿರುವ ಆ ಗಂಡನ
ಪ್ರತ್ಯಾಗಮನದ ಆಗಮನದ ನಿರೀಕ್ಷೆಯ ಸುಖದಲ್ಲಿ ಊರ್ಮಿಳೆ ಆನಂದದಿಂದ ಸುರಿಸ್ತಾ ಇರುವ ಕಣ್ಣಿನ ನೀರು ಅನ್ನೋ ಹಾಗೆ ಮಂಜಿನ ಹನಿ ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಮುಂಗಾಂಕೆಗಳನ್ನ ಅರ್ಪಿಸಿ ಹನೈ ಪ್ರಾಣೇಶ್ವರನ ಚರಣ ತಲಕೆ ಏಂ ಜಾಣ್ಮೆ ನುಡಿ ನಾಂಚಿದನು ಲಕ್ಷ್ಮಣ. ತುಂಬಾ ನಾಚಿಕೆ ಆಯ್ತು ಅವನಿಗೆ, ತಲೆ ತೆಗಿಸ್ತಾನೆ. ಹೀಗೆ ಬರ್ತಾ ಇರುವಾಗ 250 ಅಶುಭ ವಾರ್ತೆ ಎಂಪತ್ತು ತಂದೆವೋ ನಿನಗೆ ಶುಭದರ್ಶಿ. ನೀನಿಲ್ಲಿ ನಿಂದ ಮೊದಲಿನಿಂದ ಇಂದಿನವರೆಗೆ ನಮಗಾಯ್ತು ನೆಮ್ಮದಿಯ ಬಾಳಿಕೆ. ಸನ್ಯಾಸಿಗಳ ಹಿಂಡು ಕಿತ್ತಡಿಗಳ ಕೂಟ ಅಂತ ಬಂದಿದೆ. ಕಿತ್ತಡಿ ಸನ್ಯಾಸಿ ಕೂಟ, ಹಿಂಡು, ಗುಂಪು. ಕಿತ್ತಡಿಗಳ ಗುಂಪು ಬಂದು ರಾಮನಿಗೆ ಹೇಳ್ತಾ ಇದೆ, ನೀನು ದಿವಸ ಇಲ್ಲಿದ್ದಕ್ಕೆ ಯಾವ ರಾಕ್ಷಸರು ಕೂಡ ಈ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗ್ತಾ ಇರಲಿಲ್ಲ. ಆದರೆ ಈಗ ಅಶುಭ ವಾರ್ತೆ ಎಂಬತ್ತು ತಂದೆವೋ ನಿನಗೆ ಓ ಶುಭದರ್ಶಿ. ನಿನಗೆ ನೀನಿಲ್ಲಿ ನಿಂತ ಮೊದಲಿಂದ ಇವತ್ತಿನವರೆಗೆ ನಮಗಾಯ್ತು ನೆಮ್ಮದಿಯ ಬಾಳ್ಕೆ. ಮೊನ್ನೆ ಸಂಜೆ ಬೇರ್ಗಳಂತರ ಹೋದ ನಮ್ಮವರನಾರೋ ಮಾಯಾವಿಗಳು ಬಡಿದರಂತೆ, ತಿಣ್ಣನೆ ಬಡಿದರಂತೆ. ಅಂದ್ರೆ ಮತ್ತೆ ರಾಕ್ಷಸರು ಹಚ್ಕೊಂಡಿದ್ದಾರೆ ಅನ್ನೋ ಮಾತು. ರಕ್ಕಸರ ಪೆರ್ತಂಡ ಒಂದಿತ್ತೀಚಿಗೆ ಇತ್ತಣ್ಗೆ ನುರ್ಕುತಿರ್ಪ ಶಂಕೆ ಎಮಗೆ. ಆ ಶಂಕೆ ಅನುಮಾನ. ಮತ್ತಾರೋ ರಾಕ್ಷಸ ಬಂದಿದ್ದಾರೆ. ಪಿಂತಿರುಗಿ ನೀನ್ ಪೋಪಯ್ಯ ಕೊಡೆ, ಅಯ್ಯೋ ನೀನು ವಾಪಸ್ ಹೋಗೋದಾದ್ರೆ ನಮ್ಮನ್ನ ಕಾಕಿಟ್ಟು ಹೋಗ್ಬೇಡ. ಕೆಲ ದಿನ ಇಲ್ಲಿದ್ದು ಪೃಥ್ವಿಪತಿ ನಿನ್ನ ಬಿಲ್ಲಿನ ಹಗ್ಗದ ಧ್ವನಿಯಿಂದ ಶತ್ರುಗಳನ್ನು ಹೆದರಿಸಿ ದುರ್ದಮ್ಯ ರಕ್ಷಣೆಯ ನಮಗಿತ್ತು. ಆಮೇಲೆ ಹೋಗು, ಇವತ್ತು ನಾಳೆ ನೀನು ಹೋಗ್ತಕ್ಕದ್ದಲ್ಲ ಅಂತೇಳಿ ಬೇಡ್ಕೋತಾರೆ. ರಾಜನಾದ ಭರತನ ದೂತನಾದ ರಾಮ ಅದನ್ನ ಕರ್ತವ್ಯವಾಗಿ ತಿಳ್ಕೊಂಡು ಹೌದು ಅಂತೇಳಿ ಉಳ್ಕೋತಾನೆ, ಹೊರಡ್ತಾನೆ. ಕಾಡನಲೆದ ಬೇಹುಕಾರ ಬಳಲಿ ಬೈಗು ತಂಪೆಲರ್ ಗೆಳಸಿ, ಬೈಗು ತಂಪಿನ ಎಲರ್ ಗಾಳಿಗೆ ಎಳಸಿ ಸೊಗಸಿ ಮಲೆ ತಲೆಗೋಡಿ, ಮಲೆಯ ತಲೆ ಬೆಟ್ಟದ ತುದಿಗೆ ಓಡಿ ಒಂದರೆಯ ತುದಿಗೇರಿ ಕುಳಿತು ವಿಶ್ರಮಿಸಿಕೊಳ್ಳುತ್ತಿರ್ತ ಊರ್ಮಿಳಾ ಪ್ರಿಯಂ. ಯಾವುದೋ ಒಂದು ಬೆಟ್ಟದ ಮೇಲೆ ಬಂಡೆ ಮೇಲೆ ಕೂತ್ಕೊಂಡು ಊರ್ಮಿಳಾ ಪ್ರಿಯ ಏಕಾಂತದಲ್ಲಿ ಸುಖ ಅನುಭವಿಸ್ತಾ ಇರುವಾಗ ಬೆರಗಾದನೊಂದು ಅದ್ಭುತಮಂ ಅನುಭವಿಸಿ, ಅವನು ಏನೋ ಕೇಳಿದ್ನೋ, ಬೆರಗಾಗಿದ್ದಾನೆ. ಆಹಾ ಅಂತ ಅದ್ಭುತ ಅಂತ ಅನ್ಕೋತಾ ಇದ್ದಾನೆ. ಏನು? ಕಿವಿಗೆ ಜೇನಿಳಿದುದೊಂದು ಬಹುದೂರ ಗೇಯಂ, ಎಲ್ಲಿಂದಲೂ ಕೇಳಿ ಬರ್ತಾ ಇರೋ ಒಂದು ಹಾಡು. ಅದನ್ನು ಕೇಳಿ ಲಕ್ಷ್ಮಣನಿಗೆ ರೋಮಾಂಚನ ಆಗ್ತದೆ. ಮತ್ತೆ ತುಂಬಿತು ವಿಪುಲ್ಪ ವನರಾಜಿಯಂ ಪರಿಮಳಂ ಹೇಮಂತದ ಅಂತೆ. ಹಾಗೆ ನೋಡ್ತಾ ಬಣ್ಣ ಬಣ್ಣದ ಮುಗಿಲ್ ಮಳೆಬಿಲ್ಲು ಬಳಿ ಸಾರ್ದು ದೊಯ್ಯನೆ ತೇಲಿ ತೇಲಿ ಬಳಿ ಬಳಿಗೆ ಸಾರಿ ಬರೆ ಮುಗಿಲ ತೇರು, ಮೋಡದ ತೇರು, ಮುಗಿಲ ತೇರು ನೆರೆಯೇರ್ದುದ ಹೊನಲಿ ನಿಂಚರಂ. ಶಬ್ದ ಕೂಡ ಹಾಗೆ ಜಾಸ್ತಿ ಬರ್ತಾ ಇದೆ. ಕಂಪು ಉಕ್ಕಿತು ಉಜ್ವಲವಾಯಿತು, ಮಂಜು ಸಂಧ್ಯೆಯ ಕಾಂತಿಯನ್ನ ಹೆಚ್ಚಿಸಿತು. ನೋಡುತ್ತಿದ್ದಂತೆ ಗಂಧಮಂ ಗಾನಮಂ ಸೋನೆ ಸೂಸುತ್ತು ಮಾ ವರ್ಣಮಯ ಮೇಘ ಮಿಳಿದುದು. ಜನಸ್ಥಾನದ ಕಾಡು ಕಣಿವೆಯೊಳಿದ್ದವರ ಪರ್ಣಕುಟಿ ಇರ್ತ ದಿಕ್ಕಿನಲ್ಲಿ. ಅದೇ ಸಮಯದಲ್ಲಿ ಒಂದು ಗಾನದ ಜೊತೆಯಲ್ಲಿ ಮಂಜಿನ ರಾಶಿ ಕೂಡ ಬಂದಿಳಿತಾ ಇದೆ ಪರ್ಣಕುಟಿಯ ಸಮೀಪದಲ್ಲಿ. ಹಬ್ಬಿ ತುಂತುರು ಮಂಜು ಮಬ್ಬಾಯಿತು ತುಹಿನರ್ತು ಸಂಜೆ. ತುಹಿನ ಋತು ಅಂದ್ರೆ ಹೇಮಂತ ಋತು, ತುಹಿನ ಅಂದ್ರೆ ಮಂಜು, ಮಂಜಿನ ಋತು. ಕಳವಳಗೊಂಡು ಲಕ್ಷ್ಮಣ ಬೇಗನೆ ಇಳಿದನ ಅಚಲ ಚೂಡಮ್ಮಂ ತ್ಯಜಿಸಿ. ಬೆಟ್ಟದ ಕೊನೆಯನ್ನು ಬಿಟ್ಟು ಯಾಕೀಗಾಯ್ತು ಅಂತ ಹೋಗೋಡಿ ತನ್ನ ಇದಕ್ಕೆ ಬರ್ತಾನೆ, ಕುಟೀರಕ್ಕೆ. ಆಗ ಬಹಳ ಅದ್ಭುತವಾದ ಒಂದು ಘಟನೆಗೆ ಈ ಇಂಟ್ರೊಡಕ್ಷನ್ ಹೇಳಿರೋದು. ಏನೋ ಒಂದು ಗಾಯನ ಇನ್ನೇನೋ ಕೇಳ್ತು, ಇನ್ನೇನೋ ಆಯ್ತು, ಏನಾಯ್ತು, ಯಾಕಾಯ್ತು
ಅದನ್ನ ಈಗ ಹೇಳ್ತಾನೆ. ವಿಯಚ್ಚರ ಯೋಷೆ 302. ವಿಯಚ್ಚರ ಯೋಷೆ, ವಿಯತ್ ಆಕಾಶ, ವಿಯಚ್ಚರ ಆಕಾಶದಲ್ಲಿ ಓಡಾಡೋರು ದೇವತೆಗಳು. ದೇವಯೋಷೆ ಸ್ತ್ರೀ, ಒಬ್ಳು ದೇವಯೋಷೆ. ಅಜ್ಜೆ ಗೆಜ್ಜೆಯ ಉಲಿಯ ಬಿಂಕ ಬಲೆ ಎಂಬೀಸೆ. ಯಾರು ಗೊತ್ತಾಗಿಲ್ವ ನಿಮಗೆ? ಶೂರ್ಪನಖಿ ವೇಷ ಧರಿಸ್ಕೊಂಡು ಬಂದಿದ್ದಾಳೆ. ಅವಳು ರಾಮನನ್ನ ಒಲಿತಾಳೆ, ಮದುವೆ ಮಾಡ್ಕೊಂಡು ಕಾಡ್ತಾಳೆ. ಗೊತ್ತಿರೋ ಕಥೆ. ಆದರೆ ಕುವೆಂಪು ಬಾಣ ಕೇಳುವಾಗ ಖುಷಿ ಆಗ್ತದೆ. ಸುಸ್ವಾಗತಂ ನಿನಗೆ ಕೋಸಲೇಶ್ವರ, ನಮ್ಮ ದಕ್ಷಿಣ ಅವನಿಗೆ ಅವನಿಗೆ ನಿಮಗೆ ಇಂದು ನೀನ ಅತಿಥಿ. ಚಂದ್ರನ ಕಿನಾಂ ಲಂಕೇಶ್ವರನ ಭಗಿನಿಯಂ. ಮುಂದಿನ ಎಲ್ಲ ರಾಮಾಯಣ ಕಥೆಗೆ ಮೂಲ ಆದದ್ದು ಕೈಕೆ ಅಲ್ಲ, ಶೂರ್ಪನಖಿ. ನಾನು ರಾವಣನ ತಂಗೆ. ಈ ಭಾಗವನ್ನ ನೋಡ್ಕೊಳ್ತಾ ಇರೋಳು ನಾನು. ಈ ದಕ್ಷಿಣ ದೇಶಕ್ಕೆ ಉತ್ತರದ ರಾಜ ನೀನು ಬಂದಿದ್ದೆ. ಆಹಾ, ಎಷ್ಟು ಸಂತೋಷ ನನಗೆ. ಸ್ವಾಗತಂ ಅತಿಥಯೇ. ಎಷ್ಟು ಆರ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಾರೆ ನೋಡಿ. ಕುವೆಂಪು ಎಂತ ಕೀಟ್ಲೆ ಮಾಡ್ತಾರೆ ಅಂದ್ರೆ, ಶೂರ್ಪನಖಿ ಅಂತ ಅವಳ ಹೆಸರು, ಮೂಲದಲ್ಲಿ ಇಲ್ಲಿ ಚಂದನಖಿ ಅಂತ ಬದಲಾಯಿಸ್ತಾರೆ. ನಖ ಅಂದ್ರೆ ಉಗುರು, ನಖಿ ಅಂತ ಉಗುರುಗಳು. ಚಂದ್ರನಂತೆ ಮನೋಹರವಾದ ಬಿಳುಪಾದ ಸುಂದರವಾದ ನಖ ಉಳ್ಳವಳು. ಆದ್ರಿಂದ ಅದು ಇನ್ನೊಬ್ಬರನ್ನು ಕೊಲ್ಲುವುದಕ್ಕೆ ಶಿವಾಜಿ ಹಾಕೊಂಡಿರ್ತಾರಲ್ಲ, ಇದನ್ನೆಲ್ಲ ಉದ್ದುತವಾದಂತಹ ತೆಗೆಯುವಂತಹ ಬೆಳೆಸಿದ ನಖ ಅಲ್ಲ ಅದು. ಅದು ಸೌಂದರ್ಯಕ್ಕಾಗಿ ಬೆಳೆಸ್ಕೊಂಡದ್ದೊಂದು ವೇಷ ಬರೆಸ್ಕೊಂಡ ನಿಜವಾದ ಉಗುರು ಕಲ್ಲು ಅವಳದ್ದು ಶೂರ್ಪನಖಿದೆ. ಅದರಿಂದ ಕವಿ ಇನ್ನೊಂದ್ ಕಡೆ ಇವಳನ್ನ ಶೂರ್ಪನಖಿ ಅಂತ ಕರೀತಾನೆ. ಶೂರ್ಪನಖಿ ಆದಾಗ ಇನ್ನೊಬ್ಬರನ್ನ ಕೊಲ್ಲೋದಕ್ಕಾಗಿ ರೋಷ, ದ್ವೇಷ. ಆದ್ರೆ ಇಲ್ಲಿ ಚಂದ್ರನಖಿ ಸೌಮ್ಯ, ಸುಂದರ, ಅಂದ್ರೆ ಪ್ರೀತಿ, ಪ್ರೇಮ, ಸ್ನೇಹ, ವಿಶ್ವಾಸವನ್ನು ತೋರಿಸುವ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ದಾಳೆ. ಸ್ವಾಗತಂ ನಿನಗೆ ಅತಿಥಿಗೆ, ಓ ಕೋಸಲೇಶ್ವರ, ನಮ್ಮ ದಕ್ಷಿಣ ಅವನಿಗೆ ಭೂಮಿಗೆ ಬಾರೋ. ಚಂದ್ರನಖಿ ನಾನು, ಲಂಕೇಶ್ವರನ ಭಗಿನಿಯಂ. ಕಂಡಾಗ ಸೀತೆಗೆ ಏನೋ ಒಂದು ರೀತಿಯ ಭಯ. ಏನೋ ಏನೋ ಅಂತ ಗೊತ್ತಿಲ್ಲ. ಬಹುಶಃ ರಾವಣನ ಹೆಸರು ಕೇಳಿದ್ದಾಳೆ ಹಿಂದೆನೆ. ಯಾಕೆಂದ್ರೆ ಸ್ವಯಂವರಕ್ಕೆ ಇವಳನ್ನ ಮದುವೆದಕ್ಕಾಗಿ ಬಂದು ಧನುಸ್ಸು ನೆತ್ತಿ ಮೈ ಮೇಲೆ ಕಳ್ಕೊಂಡು ನಾನು ತಪಸ್ ಮಾಡಿ ಮತ್ತಷ್ಟು ಶೌರ್ಯ ಶಕ್ತಿಯನ್ನು ಸಂಪಾದಿಸಿ ಇವಳನ್ನು ಪಡಿತೀನಿ ಅಂತ ಹಠ ಮಾಡಿ ಹೋಗಿದ್ದು. ಎಲ್ಲಿ ಮತ್ತೊಮ್ಮೆ ಬಂದ್ಬಿಡ್ತಾನೋ, ಮತ್ತೆ ಗೋಕರ್ಣಕ್ಕೆ ಹೋಗಿ ತಪಸ್ ಮಾಡ್ತಾನೋ ಅಂತ ಹೆದರ್ಕೊಂಡು ಗಡಿಬಿಡಿನಲ್ಲೇ ಬೇಗ ಬೇಗ ಮದುವೆ ಮಾಡ್ತಾನೆ. ಜನಕ ಮಹಾರಾಜ ಅದೃಷ್ಟವಶಾತ್ ರಾಮ ಆ ಸಮಯದಲ್ಲಿ ಅವನು ಸಿಗ್ತಾನೆ. ರಾವಣ ಇನ್ನೊಮ್ಮೆ ಬರೋದ್ರೊಳಗೆ ರಾಮನ ಮದುವೆ ಆಗಿರುತ್ತೆ, ಸೀತೆಯ ಮದುವೆ ಆಗಿರುತ್ತೆ. ಇದೆಲ್ಲ ಸೀತೆಗೆ ಗೊತ್ತಿರೋದ್ರಿಂದ ರಾವಣ ಅನ್ನೋ ಹೆಸರು ಕೇಳ್ತಿರ್ತಿರಲಿಗೇನೆ ಅದು ಅವ್ರ ಬಾಯಿಗೆ ರಾವಣ ಅಲ್ಲ, ರಾವಣ. ಅವನ ಹೆಸರು ನಿಜವಾಗಿ ರಾವಣ ಆಗ್ಬೇಕು. ಯಾಕೆಂದ್ರೆ ಭಯಂಕರ ದಸ್ಯು ನಡುಗ್ತಾಳೆ. ನಿಮಗೆ ನಾನು ಊಟ ಹಾಕ್ಬೇಕು. ಅತಿಥಿಗಳು, ನೀವು ನನ್ನ ಊಟ ಹೋಗೋಂಗಿಲ್ಲ, ನಾಳೆ ಹೊರಡ್ತೀರಿ ಅಂತೀರಿ. ನನ್ನ ಒಪ್ಪಿಗೆ ಇಲ್ಲ. ಬೀಳ್ಕೊಡುವನ್ನೆಗ ಬಿರ್ದನಿಕ್ಕುವವರೆಗೆ ನೀವೆಂತು ಪಿಂತಿರುಗುವಿರಿ. ಬಿರ್ದು ಹಬ್ಬದೂಟ. ನಿಮಗೆ ಊಟ ಹಾಕೋದನ್ನ ಹಾಕಿದಲೇನೆ, ಸತ್ಕಾರ ಮಾಡಿದನೇನೆ ನೀವ್ ಹೇಗ್ ನಿಮ್ಮೂರಿಗೆ ಹೋಗ್ತೀರಿ? ಒಂದ್ ವೇಳೆ ನೀವು ಹೋದ್ರಿ ಅಂತ ತಿಳ್ಕೊಳ್ಳಿ, ನಮ್ಗೆ ಕೆಟ್ಟ ಹೆಸರು ಬರುತ್ತೆ. ಅತಿಥಿ ಸತ್ಕಾರ ಮಾಡದೇ ಇರೋ ಜನ, ಅಯ್ಯೋ ಎಂತ ಕೆಟ್ಟ ಜನಪ್ಪ ಅಂತ ನಾಳೆ ನಮ್ಮನ್ನ ಆಡ್ಕೊಳ್ಳೋದಿಲ್ವಾ? ಆದ್ದರಿಂದ ನಮ್ಮ ಮನೆಗೆ ಬಂದವರಿಗೆ ನಾವು ಸಂತೋಷ ಪಡಿಸೇ ಕಳಿಸೋರು. ಆದ್ರಿಂದ ನೀನು ಹೋಗತಕ್ಕದಲ್ಲ. ನೀವೆಂತು ಪಿಂತಿರುಗುವಿರಿ, ಬಿರ್ದನುಣ್ಣದೆಯ ನಾಮಿಕ್ಕುವ. ನಿಮಗೂ ಅದು ತಗದು. ಇಷ್ಟು ಪ್ರೀತಿಯಿಂದ ನಾವು ಆತಿಥ್ಯ ಮಾಡುವಾಗ ಬೇಡ ಅನ್ನೋದು ನಿಮಗೂ ಸರಿಯಲ್ಲ. ನಮಗ ಅಪಕೀರ್ತಿ. ವಿಚಿತ್ರಮೀ ದಕ್ಷಿಣ ಆತಿಥ್ಯಂ ಬಲಾತ್ಕಾರ ಸತ್ಕರಂ. ದಾಕ್ಷಿಣಾತ್ಯರ ಬಲಾತ್ಕಾರದ ಈ ಆತಿಥ್ಯ ನಿಜವಾಗಿ ಸಾಮಾನ್ಯಗೆ ಕಂಡ್ಬಿಡೋ ಹಾಗಾಯ್ತು. ವಿಚಿತ್ರ ಅಂತ ಅನ್ನಿಸ್ತು. ಹಠಕ್ಕಾಗಿ ಮಾಡುವುದಲ್ಲ, ನಾವು ಕರ್ತವ್ಯಕ್ಕಾಗಿ ಮಾಡುವಂತಹದ್ದು.
ನಾನಂದಿನಿಂದಿನವರೆಗೆ ಮಳೆಯ ನೀರು ಕಾಣದೆ ಬಂಜರಾದೊಳ್ ನೆಲದಲ್ಲಿ ಪಾಂಗಿಂದ ಬದುಕೇನಂತೋ ರಿಕ್ತಕ್ಕೆ ಗತ್ತು ಸತ್ತು ಬೇಸತ್ತು. ಚೂರು ಮುಂದಕ್ಕೆ ಹೋಗ್ತಾನೆ. ಕಾರಣ ಇಷ್ಟೇ, ತನ್ನ ಕಥೆಯನ್ನು ಹೇಳ್ಕೊತಾಳೆ. ನಿಮಗೆ ನನ್ನ ಪರಿಚಯ ಪೂರ್ಣ ಹೇಳ್ಬೇಕು. ನಾನು ಮದುವೆಯಾಗಿ ಸ್ವಲ್ಪ ದಿವಸಕ್ಕೇನೆ ಗಂಡನ್ ಕಳ್ಕೊಂಡ್ಬಿಟ್ಟೆ. ಅವತ್ತಿನಿಂದ ಇವತ್ತಿನವರೆಗೆ ಒಬ್ಳೆ ಗೋಳಾಡ್ಕೊಂಡು ಬದುಕಿದ್ದೇನೆ. ನನ್ನ ಬದುಕಿನಲ್ಲಿ ಹಸಿರು ಅನ್ನೋದು ಇಲ್ವೇ ಇಲ್ಲ ಅಂತ ತನ್ನ ಕಷ್ಟವನ್ನು ಹೇಳ್ಕೊಡ್ತಾ, ಗಂಡನಿಲ್ದೆ ಸುಖ ಇಲ್ಲದೆ ಬದುಕಿರೋರು ನನಗೆ ಸುಂದರ ರಾಮ ನಿನ್ ಕಂಡ್ರೆ ಅಯ್ಯಯ್ಯೋ ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಮಾತಿಗೆ ಬರ್ತಾಳೆ. ರಾವಣನ ಕೈಯ ಕೈದು ಒಲಿಯಾಗಿ ನಾನ್ ಅಂದಿನಿಂದಿವರೆಗೆ ಮಳೆಯ ನೀರ್ ಕಾಣದೆಯೇ ಬಂಜರಾದ ನೆಲದಂತೆ, ಮಳೆ ನೀರ ಕಾಣದ ನೆಲದಂತೆ ನಾನಾಗಿದ್ದೇನೆ. ಬದುಕುತ್ತಿದ್ದೇನೆ ಎಂತೋ ರಿಕ್ತತೆ ಶೂನ್ಯತೆ ಗೆತ್ತು ಪಡೆದು. ಪದಗಳನ್ನ ಹೆಂಗ್ ಬಳಸ್ತಾರೆ ನೋಡಿ. ರಿಕ್ತತೆ ಗೆತ್ತು ಸತ್ತು ಬೇಸತ್ತು. ಅಲಿಟ್ರೇಷನ್ ಅದ್ಭುತವಾಗಿದೆ. ಹಾಗೆ ಬೇಸತ್ತು ಬದುಕಿದ್ದಾನೆ. ಆದ್ದರಿಂದ ನನ್ನ ನಿರ್ದಯ ನೀರಸದ ಭೂಮಿಗೆ ನೀವು ಮಳೆಯಾಗಿ ಬನ್ನಿ. ಹಿಂದೆ ಹೇಳಿದ್ದಾನೆ ಮಳೆ ಇಲ್ಲದ ಭೂಮಿ ಹಾಗಾಗಿದ್ದೇನೆ ಅಂತ. ನೀವು ಮಳೆಯಾಗಿ ಬನ್ನಿ, ಈ ಭೂಮಿಯನ್ನ ಹಸಿರು ಮಾಡಿ ಮದುವೆ ಮಾಡ್ಕೊ ಅಂತ ಅರ್ಥ. ಹೊಳೆಯಾಗಿ ಹರಿಯಯ್ಯ ಸಚ್ಚನೆಯ ಹಸಿರು ಪೈರಿನ ಬೆಳೆಗೆ ಸಿರಿಯಾಗಿ ಬಾರಯ್ಯ. ಕಲ್ಪತರು ನೀನಲ್ದ ಬೇಳ್ಪರಿಗೆ, ಕೇಳುವವರಿಗೆ ಕಲ್ಪವೃಕ್ಷ ಅಂತ ಕೇಳಿದ್ದು ಕೊಡುವವನು ನೀನು ಅಂತ ಕೇಳಿ ಬಲ್ಲೆನು ನಾನು. ಕೇಳುತ್ತೀಯನು ನಿನ್ನ ಓ ಅಯೋಧ್ಯ ಅಧಿಪತಿಯೇ, ಬಾ ನನ್ನ ಬಾಳಿಗೆ ನೀನು ಹೊನ್ನ ಸಂಚಾರವನ್ನ ನೀಡು. ಮಿಂಚಿನಂಚಿನ ಮೋಡದೋಳ್ ಬಳಿಗೆ ಬರ್ಪಳಂ ಮೇಘಾಂಗಿಯಂ ತಡೆಯಬೇಡ. ಅನಾರ್ಯೆ ಅನ್ಯಭಾರ್ಯ ಅನ್ನಬೇಡ. ಪತ್ನಿ ಇಹಳೆನಾಗಿ ರಾಮ ಚಂದ್ರನಕ್ಕಿಯನ್ನು ಕುರಿತು ನಗ್ತಾ, ಏನೇನೋ ಮಾತಾಡ್ಬೇಡ, ನಂಗೆ ಮದುವೆ ಆಗಿದೆ ನೋಡು, ನನ್ನ ಪತ್ನಿ ಇಲ್ಲೇ ಇದ್ದಾಳೆ. ಪತ್ನಿ ಇಹಳೆನಾಗಿ ಪ್ರಿಯಯುಂ ವಲಂ ಹೋಗ್ಲಿ ಇಷ್ಟನು ಮೇಣ್ ಚೆಲ್ವಿಗೇನಲ್ಲಿ ಕೊರೆ ಇಲ್ಲ. ನೀನೆಂತೆ ಪರಸುಂದರಿ ಅನ್ಕೋಬೇಡ. ನಮ್ಮ ಸೀತೆ ಅವಳು ವಿಶ್ವಸುಂದರಿ, ಆದ್ರಿಂದ ನಾನು ನಿನ್ನನ್ನು ನೋಡಕ್ ಬರೋದಿಲ್ಲ ಅಂತ ತಮಾಷೆ ಮಾತಾಡ್ತಾನೆ. ತುಂಬಿಯ ಹೊಡೆಗೆ ಸೇರದ ಅಮೃತಾನ್ನನು ಹೊಟ್ಟೆಗೆ ಸೇರದ ಅಮೃತಾನ್ನ ಇದು. ಈ ಸತಿಗೆ ಹೆಗಲಣೆಯ ನಾವು ಕಂಡೆನಿಲ್ಲ. ನನ್ನ ಅತ್ತಿಗೆಯ ರೂಪು ಕಿಪ್ಪುದಿದಕ್ಕೆ ಕೈ ಅಪ್ಪುದಾದೊಡನ್ ಗುಣಕ್ಕೆ ಮತ್ಸರವೇನು. ಸಿಹಿಗೆ ಎಂತು ರುಚಿ ಹೂಯುವುದೋ ಕಹಿಗೂ ಅಂತೆಯೇ ರುಚಿ ಇರುತ್ತದೆ. ಒಪ್ಕೋಬೇಕಿದನ್ನವೇ ಎಷ್ಟು ಚೆನ್ನಾಗಿದೆ. ಭೋಜನಕ್ಕೆ ಷಡ್ರಸಗಳು ಬೇಕು ಅಂತ, ಆದ್ದರಿಂದ ಒತ್ತಾಯ ಮಾಡ್ತಾಳೆ. ಚಂದ್ರನಕ್ಕಿ ಹಾವಿನಂದದಿ ನಿಂತು 370 ಹೆಡೆ ನಲಿಯುತ್ತಿರೆ ಉಬ್ಬು ಗಂಟಿಕ್ಕಿದನ್ ಮೈಥಿನಿಯ ಮಲನನ್ನ ನಿಂತು. ರಾಮನಿಗೆ ಕೋಪ ಬರುತ್ತೆ. ನಿಲ್ ನುಡಿಯದಿರ್ ಪೊಲ್ಲಮಂ, ಹೊಲ್ಲ ಕೆಟ್ಟ. ಸಾಲ್ಗುಮಿ ಪಾಂಡ್ಬೆ ಜಾಣ್, ಪಾಂಡ್ಬೆ ಸಿತಿಗೆ ಇದೆಲ್ಲ ಕೆಟ್ಟ ನಡವಳಿಕೆಯ ಪದಗಳು. ಪಾಂಡ್ಬೆ ಜಾಣ್ ನೀನೆತ್ತನೆಂದರಿವೆ ಸ್ಥಿತಿಗೆ ಹದಿಬದಿತನದ ನಿರ್ಮಲಾನಂದಮಂ. ಹದಿಬದಿಯ ತನದ ನಿರ್ಮಲಾನಂದಮಂ ನೀನೆಂತು ಬಲ್ಲೆ. ರಾಕ್ಷಸರಿಗೆ ಕಟ್ಟುಪಾಡಿಲ್ಲ, ಬೇಕಾದ್ದನ್ನ ಪಡೆಯುವುದು ಅವ್ರ ಹಕ್ಕು. ಬೇಕು ನಂಗೆ ಬೇಕು ಅಷ್ಟೇ. ಇವಳು ಈ ಪತಿವ್ರತ ಧರ್ಮ ಅನ್ನೋದು ಅವರಲ್ಲಿಲ್ಲ. ಅದರಿಂದ ಗಂಡ ಸತ್ತಿರುವಂತಹ ವಿಧವೆ ತಾನಾಗಿ ಬಂದು ಬೇಡ್ತಾ ಇದ್ದಾಳೆ. ಇದಕ್ಕೆ ರಾವಣನ ಅನುಮತಿ ಇದೆ. ಯಾಕೆಂದ್ರೆ ಮತ್ತೆ ಹೋಗಿ ಹೀಗೆ ನನಗೆ ಕೊಯ್ದರು ಅಂತಂದಾಗ ರಾವಣ ತಕ್ಷಣ ಸಂಹಾರಕ್ಕಾಗಿ ಬರ್ತಾನೆ. ಹಾಗೆ ಸೀತೆಯ ವರ್ಣನೆ ಅವಳು ಮಾಡಿರುವಾಗ ಮಂಡೋದರಿಯ ಜೊತೆಗೆ ಇನ್ನೊಬ್ಳು ಇರ್ಲಿ ಅಂತ ಹೇಳಿ ಸೀತೆಯನ್ನ ಬಯಸಿ ಹೊತ್ಕೊಂಡು ಹೋಗಕ್ಕಾಗಿ ಬರ್ತಾನೆ. ಹಾಗೆ ಬರೋ ಹಾಗೆ ಶೂರ್ಪನಖಿ ಕೂಡ ಪ್ರೇರಣೆಯನ್ನು ಕೊಡ್ತಾಳೆ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಈ ರಾಮಾಯಣದ ಕಥೆಗೆ ಕೈಗೆ ಅಷ್ಟೇ ಸಮಪಾಲು ಶೂರ್ಪನಖಿಗೆ ಕೂಡ
ರಾವಣನ ಮನಸ್ಸನ್ನು ಸೀತೆಯನ್ನು ಎತ್ಕೊಂಡು ಹೋಗೋ ಹಾಗೆ ತಿರುಗಿಸಿದ ದುಷ್ಟಶಕ್ತಿ ಚಂದ್ರನಕ್ಕಿ. ಸಾಲ್ಗುಮಿ ಪಾಂಡ್ಬೆಜಾಣ್ ಪದಿಪದಿಯ ತೋರ್ಪುದುದು ನನ್ನಿನಿಯನೋರ್ವನೊಳೆ ಸರ್ವ ಜನರ ಮತ್ತೆ ಸರ್ವಲೋಕದ ಸರ್ವ ವೈವಿಧ್ಯವು ಪ್ರೇಮ ನಿಷ್ಠೆಯ ಪತಿಗುಮಂತೆ ತನ್ನ ಸತಿಯುಳೆ ತೋರ್ತಪದು. ಗಂಡದಿರು ಕೂಡ ಈ ಸತಿವ್ರತ ಧರ್ಮವನ್ನು ಆಚರಿಸ್ತಾರೆ. ರಾಜರ್ಷಿಯ ಕುಮಾರ್ತೆ ಸಾಕು ಸಾಕಿಲ್ಲಿರದ ನಡೆ. ಸಹೋದರ ಲಕ್ಷ್ಮಣ ಈಗ ಬಂದ್ಬಿಡ್ತಾನೆ. ಬಂದ್ರೆ ಆಮೇಲೆ ನಿನಗೆ ಮದುವೆ ಮರ್ಯಾದೆ ಬಹಳ ಚೆನ್ನಾಗಾಗುತ್ತೆ. ರಾಮನಿಗಿರೋ ಸಹನೆ ತಾಳ್ಮೆ ಲಕ್ಷ್ಮಣನಿಗಿಲ್ಲ. ಆದ್ದರಿಂದ ಅವನು ಒಂದೇ ಮಾತಿಗೆ ಏಕ್ ಮಾಡ್ದೋತು ಕೂಡ ಮಾಡ್ತಾನೆ. ನಿನಗೇನೋ ಕಾದಿದೆ ಹಬ್ಬ, ಬೇಡ ಬೇಡ ಬೇಗ ಹೋಗು, ನಿನಗೆ ತಗುವವೋ ಮದುವೆ ಮರ್ಯಾದೆ. ಆದದ್ದು ಹಾಗೇನೇ ಲಕ್ಷ್ಮಣ ಬರ್ತಾನೆ. ಹನಿಗಣ್ಣಿನಿಂದ ಕಣ್ತಿರುಹಿ ನೋಡಲಿಕ್ಕೆ ನಗೆಗೂಡಿ ಬಣ್ಣಿಸಿದ ನಾತನ ನಡೆದ ಅನುತಮಂ ಅಷ್ಟು ಹೇಳಿ ಕೇಳಿದು ಕಿಚ್ಚರಿದು ಕೋಪಗೊಂಡು ತೊಲಗೆಲೆ ನಿಶಾಚರಿಯೇ ಎನಗೆ ತೋಳಂ ಬಾಣ ಸಹಿತಮಂ ಬೀಸುತ್ತಿರೆ ಕೆತ್ತಿತು ಪ್ರಮೋದದಿಂ ತರ್ಕಸಿಯ ಮೋರೆಯಂ ನೆತ್ತರ್ವೆರತಿ ಕೋಪವು ಕಲ್ಕೆ ತಕ್ಕನೆಯ ಶೂರ್ಪನಕಿಯಾದಳ ಚಂದ್ರನಕ್ಕೆ. ಕೋಪದಿಂದ ಅವನು ಕತ್ತಿ ತೆಗೆದಾಗ ಶೂರ್ಪನಕಿ ಆಗ್ತಾಳೆ. ನಿಜ ರೂಪವನ್ನ ತೋರ್ತಾಳೆ. ಸೌಂದರ್ಯದ ಪ್ರತಿರೂಪವಾಗಿ ಬಂದವಳು ಈಗ ಇದ್ದಕ್ಕಿದ್ದ ಹಾಗೆನೇ ರಾಕ್ಷಸಿ ಆಗ್ತಾಳೆ. ಗುರುವಿತ್ತು ಭೀಷಣಾಕೃತಿ ಭೀತಿ ಜಂಪಿಸಿತು ಸೀತೆಗೆ. ಮೋಹದಿಂದ ಆಕೆ ಒದಗಿದ ಮೋಹನಾಕೃತಿಗೆ ವೈರೂಪ್ಯ ಮಾದುದನೆ. ರೂಪ ವೈರೂಪ. ನಕಚಯಂ ಮೊಳಲವೋ ಲಗುರುವಾಗೆ ಆ 10 ಬೆರಳುಗಳು ಒಂದೊಂದು ಬೆರಳಿನ ತುದಿಯ ಉಗುರು ಒಂದೊಂದು ಮರದಷ್ಟು ಅಗಲ ಆಯ್ತು. ಒಂದ್ಸಾರಿ ಹೊಟ್ಟೆಗೆ ಹಾಕಿ ಬಗದ್ರೆ ಇಡೀ ಹೊಟ್ಟೆ ಪೂರ್ತಿ ಅವಳ ಕೈಗೆ ಬರಬೇಕು. ಹಾಗೆ ಚಂದ್ರನಕಿ ಶೂರ್ಪ ಅಂದ್ರೆ ಹರಿತ. ಶೂರ್ಪನಕಿ ಆದಳು. ಮೊರದ ಅಗಲವೋಲ್ ಗುರುವಾದದು ಸ್ವೈರ ರಾಕ್ಷಸಿಗೆ, ಸ್ವೈರ ಸ್ವೇಚ್ಛೆಯಾಗಿ ನಡೆಯುವ ರಾಕ್ಷಸಿಗೆ ಅಗುರು ಭಯಂಕರವಾಗಿ ಕಾಣ್ತು. ಕಾಮರೂಪಿಣಿ ಬೇಕಾದಂತೆ ದೇಹ ಪಡೆಯಬಲ್ಲವಳು. ಭೀಕರಾಕರಂ ತಾಳ್ತುದೆ ತಡಂ ಕೆತ್ತಿದುದು ಲಕ್ಷ್ಮಣನ ಕತ್ತಿ ಮಾಯಾವಿನಿಯ ಮೋರೆಯಂ. ಮೂಗರಿಯುವಂತೆ, ಮೂಕನ್ನ ಅರಿಯುವಂತೆ ಕತ್ತರಿಸುವ ಹಾಗೆ ಒಂದ್ಸರಿ ಜೋರಾಗಿ ಮುಖಕ್ಕೆ ಅವನು ಬೀಸಿದಾಗ ಮುಖ ಕೆತ್ತಿತು, ಜೊತೆಗೆ ಮೂಗು ಕೂಡ ಮಾಯವಾಯಿತು. ಮುಂದೆ ಕಿಷ್ಕಿಂಧ ಸಂಪುಟ. ಶೂರ್ಪನಖಿ ಹಿಂದಕ್ಕೋಗಿ ರಾವಣನಿಗೆ ಸಕಲವನ್ನು ನಿವೇದನೆ ಮಾಡುವ ಮಾತುಗಳು. ಅದನ್ನು ಕೇಳಿದ ರಾವಣ ಕೋಪದಿಂದ ಪ್ರತೀಕಾರಕ್ಕಾಗಿ ಬರುವಂತಹದ್ದು. ಜೊತೆಗೆ ಸೀತೆಯ ವರ್ಣನೆ ಮಾಡಿದ ಶೂರ್ಪನಖಿಯ ಮಾತಿಗೆ ಸೀತೆಯನ್ನ ಅಪಹರಿಸಬೇಕೆಂದು ನಿಶ್ಚಯಿಸಿ ಕೂಡ ಬರ್ತಾನೆ. ಆ ಭಾಗ ಮುಂದಿನ ಭಾಗ. ಕಿಷ್ಕಿಂಧ ಸಂಪುಟ. ಲಂಕೇಶನೊಲಿಸಿದನು ಮಾರೀಚ ನಿಮಗೆ ಗೊತ್ತಿದೆ, ಅವನ ಸೋದರ ಮಾವ. ಜಿಂಕೆಯ ವೇಷದಲ್ಲಿ ನೀನು ರಾಮನನ್ನ ಬೇರೆಡೆ ಸೆಳೆದು ನಾನು ಸೀತೆಯನ್ನು ಅಪಹರಿಸೋದಕ್ಕೆ ನೀನು ಸಹಾಯ ಮಾಡು ಅಂತ ಬೇಡುವಂತಹ ಮೊದಲ ಭಾಗ ನಾನು ಓದ್ತಾ ಇದ್ದೇನೆ. ಅದಕ್ಕೆ ಮುಂಚೆ ಕುವೆಂಪು ಅವಕಾಶ ಸಿಕ್ಕಿದಾಗ್ಲೆಲ್ಲ ಕಥೆಯ ನಡುವೆ ತಮ್ಮದೊಂದು ಸ್ವಲ್ಪ ಚಪಲ ಇದೆಯಲ್ಲ ಅದನ್ನ ತೀರಿಸ್ಕೊಡ್ತಾರೆ. ಕಾವ್ಯದ ಸೌಂದರ್ಯ ಆಗಿದ್ದೇನೆ. ಮುದ್ದಣನ ರಾಮಾಶ್ವಮೇಧದಲ್ಲಿ ಕವಿ ಮತ್ತು ಕವಿಯ ಪತ್ನಿ ಮುದ್ದಣನ ಹೆಂಡತಿ ಮನೋರಮೆ ಪರಸ್ಪರ ಸಂಭಾಷಣೆ ಮಾಡ್ತಾರೆ. ಆ ಸಂಭಾಷಣೆ ಇಡೀ ಕಥೆಯ ನಡುವೆ ಎಷ್ಟು ಸುಂದರವಾಗಿ ಬರ್ತದೆ ಅಂದ್ರೆ ಅದನ್ನ ವೆಂಕಣ್ಣನವರು ಒಂದು ಸುಂದರವಾದ ಮಾತಿನಲ್ಲಿ ವಿಮರ್ಶೆ ಮಾಡಿದ್ದಾರೆ. ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಅಂತ ಹೇಳಿ.
ಈ ಸಂಭಾಷಣೆಯ ರುಚಿ ಎಷ್ಟು ಚೆನ್ನಾಗಿದೆ ಅಂದರೆ, ರಾಮಾಶ್ವಮೇಧದ ಅತ್ಯಂತ ನೀರಸವಾದ ಕಥೆಯ ನಡುವೆ ಕಥೆಯನ್ನು ಕೇಳೋ ಆಸೆಯನ್ನು ಮತ್ತೆ ಮತ್ತೆ ಉಂಟು ಮಾಡೋದಕ್ಕಾಗಿ ಈ ನಮ್ಮ ಸಂಭಾಷಣೆಯು, ಮುದ್ರಣ ಮನೋರಮೆಯ ಸಂಭಾಷಣೆಯು ನಮ್ಮ ಮನಸ್ಸನ್ನ ರಿನ್ಯೂಗೊಳಿಸ್ತಾ ಹೋಗ್ತದೆ ಉದ್ದಕ್ಕೂ. ಅದಕ್ಕಾಗಿ ಸಾಮಾನ್ಯ ಚಿತ್ರಕ್ಕೆ ಬಂಗಾರದ ಚೌಕಟ್ಟು ಈ ಸಂಭಾಷಣೆ ಅಂತ ಹೇಳಿ ನಮಗೂ ಕೂಡ ಕುವೆಂಪು ಮಧ್ಯೆ ಮಧ್ಯೆ ಹೀಗೆ ಮಾತಾಡೋದು ಈ ಕಾವ್ಯಕ್ಕೆ ಕೊಟ್ಟ ಸುಂದರವಾದಂತಹ ಚೌಕಟ್ಟು ಅಂತ ಅನ್ನಿಸ್ತದೆ. ಏಳು ವೀಣೆಯೇ ಏಳು, ಏಳು ವೀಣೆಯೇ ಏಳು, ವಾಕ್ ಸುಂದರಿಯ ಕೈಯ ತ್ರಿಭುವನ ಸಂಮೋಹಿನಿಯ ಏಳು, ಕವನ ಕಮನೀಯ ಏಳು, ಕುಟಪನ ಕವನಕ್ಕೆ ಸೌಂದರ್ಯವನ್ನು ಕೊಡುವವಳೆ ವಾಣಿ ನಿನ್ನ ವೀಣೆ ಎತ್ತು. ಸರಸ್ವತಿ ಮಂತ್ರದಕ್ಷಿಗಳಿಂದ ನೋಳ್ಪ ನೀಂ ಸರ್ವಕ್ಕೆ ಸಾಕ್ಷಿ, ಕಂಡುದನ್ ಯಮೆಗೆ ಗಾನಗೈ ಶ್ರೀಕಂಠದಿಂ ಶತತಂತ್ರಿಯ. 8 ಅಲ್ಲ 5 ಅಲ್ಲ 100 ತಂತಿಗಳ ವೀಣೆಯನ್ನು ನೀನು ಬಾರಿಸು. ನನ್ನ ಕವನ ನೀನು ನೋಡ್ತಾ ಇದ್ದೀಯ, ಅದಕ್ಕೆ ಗಾನವನ್ನು ಕೊಡು. ಪ್ರತಿಭೇದಾಂ ಪ್ರಜ್ವಲಿಸುತ್ತ ಎಮ್ಮೆರ್ತೆಗೆ ನಿಮ್ಮ ದರ್ಶನ ಎಮ್ಮ ದರ್ಶನ ತಾನಪ್ಪುವಂತವೋಲ್. ಸುಂದರವಾದ ಈ ಮಹಾಕವಿ ಕಾವ್ಯವನ್ನು ಹೇಳೋದಕ್ಕೆ ನಾನು ಕಣ್ಣಿಗೆ ಕಟ್ಟಿದ ಹಾಗೆ ಆ ಅದ್ಭುತ ಭಾವಗಳನ್ನ ಒಂದು ರಸಾನುಭವಗಳನ್ನು ಮಾಡಿಕೊಂಡು ಪ್ರತಿಯಾಗಿ ಹೇಳಬೇಕಾದ್ದರಿಂದ ಆ ದರ್ಶನ ನಮಗೆ ಅನುಭವಕ್ಕೆ ಬರುವಂತೆ ಓ ತಾಯಿ ಶತತಂತ್ರಿಯಿಂ ನೀ ಪಾಡು. ನಿನ್ನ ದರ್ಶನ ಎಮ್ಮ ದರ್ಶನ ತಾನಪ್ಪಂತೆ. ನಾರಣಪ್ಪಂಗೆ, ರನ್ನನಿಗೆ, ಪಂಪರಿಗೆ, ನಾಗವರ್ಮ ರಾಘವಂಕ ಲಕ್ಷ್ಮೀಪತಿಗೆ ಅಂದ್ರೆ ಲಕ್ಷ್ಮೀಶನಿಗೆ, ವಾಲ್ಮೀಕಿ ವ್ಯಾಸ ಹೋಮರ್ ಮಿಲ್ಟನರಿಗೆ, ದಾಂತೆ ಮೊದಲ ಮಹಾಕವಿಗಳಿಗೆ ನೀನು ಒಲಿದು ರೂಪಗೈದ ವೈದ್ಯುತ ಪ್ರತಿಭೆಯಂ, ವಿದ್ಯುತ್ ಪ್ರತಿಭೆಯನ್ನ ಹೇ ದೇವಿ ಈ ಸಣ್ಣವನಾದ ಪುಟ್ಟಪ್ಪಗೌಡನಿಗೆ ಅನುಗ್ರಹ ಮಾಡು. ಕಲ್ಪನಾ ಶಕ್ತಿಯಂ ವಾಕ್ ಮಂತ್ರದುಕ್ತಿಯಂ ಆಯುರ ಆರೋಗ್ಯ ಶಾಂತಿ ಸೌಭಾಗ್ಯಮಂ ದಯಪಾಲಿಸೈ ನೀ ಕನ್ನಡದ ಕಂದನೀತನಿಗೆ. ಸುಳಿ ಕುರುಳ ಅಂದ ಮೆಸಪಾತ್ಮ ಸೌಂದರ್ಯಮಂ. ಅವ್ರಿಗೆ ಸುಳಿ ಕುರುಳಿತ್ತು, ಅದರ ಅಭಿಮಾನ ಅವ್ರಿಗೆ ಎಷ್ಟಿತ್ತು ಅನ್ನೋದನ್ನ ಇಲ್ಲಿ ನೋಡಿ. ಸುಳಿ ಕುರುಳ ಅಂದದಲ್ಲಿ ಆತ್ಮ ಸೌಂದರ್ಯ ಉಂಟು, ಅದಕ್ಕೆ ನೀನು ಮುಡಿಪ ನರ್ಚಿಸು. ಮಣಿಯುವ ಈ ಕವಿ ಕುವೆಂಪುವಿಗೆ ಮುಡಿಪನ್ ಅರ್ಚಿಸು. ಯಾವ್ದಾದ್ರು ಒಂದು ತಿರುಪತಿಯ ಮತ್ತೊಂದು ದೇವಸ್ಥಾನಕ್ಕೆ ನಾವು ಏನೋ ಒಂದು ಹರಕೆ ಹೊತ್ಕೊಂಡು ಕಾಣಿಕೆಯನ್ನು ಇಡ್ತೀವಲ್ಲ, ಅದಕ್ಕೆ ಮುಡಿಪಿ ಅಂತ ಹೆಸರು. ಈ ಕವಿಯ ಮುಡಿಪನ್ನ ನೀನು ಸ್ವೀಕಾರ ಮಾಡು. ನನಗೆ ಇಂತಹ ಸುಂದರವಾದ ಕಾವ್ಯವನ್ನು ಬರೆಯೋದಕ್ಕೆ ಅನುಗ್ರಹ ಮಾಡು. ಮಣಿಯುವಿ ಕವಿ ಕುವೆಂಪುವಿಗೆ ಪ್ರತಿಭೆಯ ಪ್ರದರ್ಶನವನ್ನ ನೀಡು ಅಂತ ಬೇಡ್ಕೊಂಡು, ಊರ್ಮಿಳೇಶನ ಕರ ಶರ ವಿಘಾತಿಗೆ ಅಸುರ ಸತಿ ಮುರಿದ ಬೇಟೆಗೆ ಕೆರಳಿ ಪಡಿಗೈಮೆ ಗುಜ್ಜುಗಿಸಿದಳು. ಲಕ್ಷ್ಮಣನ ಕತ್ತಿಯ ಬಾಣದ ಹೊಡೆತಕ್ಕೆ ಅಪಾರ ಬಾಧನವು ಹೊಂದಿದ ರಾಕ್ಷಸಿ ತಾನದಕ್ಕೆ ಪ್ರತೀಕಾರಗೊಳ್ಳುವುದಕ್ಕೆ ಪ್ರತಿಜ್ಞೆಯನ್ನು ಮಾಡಿ ಇದೀಗ ಬಂದಿದ್ದಾಳೆ, ರಾವಣ ಹತ್ರಕ್ಕೆ ಬಂದಿದ್ದಾಳೆ. ಈ ಜನಸ್ಥಾನವನ್ನ ರಾವಣನ ಇಬ್ಬರು ತಮ್ಮಂದಿರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅವರನ್ನು, ಅವರ 16,000 ರಾಕ್ಷಸರನ್ನು ಕೂಡ ರಾಮ ಕೊಲ್ಲುವಂತಹ ಮಾತುಗಳು ಮುಂದೆ ಬರ್ತದೆ. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಈ ಭಾಗವನ್ನ ಮುಂದಿನ ಓದ್ತೇನೆ. ಹಿಂದಿನ ಕಥೆಗೆ ಸಂಬಂಧ ಕಟ್ಕೊಳ್ಳೋಕೆ ನಂಗೆ ಸಾಧ್ಯವಾಗ್ತಾ ಇಲ್ಲ, ಅದರಿಂದ ಅದನ್ನು ನಿಲ್ಲಿಸ್ತೇನೆ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ. ನಿನಗಾಗಿ ನಾರಾಯಣ ಇತಿ ಸಮರ್ಪಯಾಮಿ. ಓಂ ತತ್ಸತ್. ನಮಸ್ಕಾರ.